ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवी गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे। हरे राम 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 हरे हरे। ಶ್ರೀ ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ ಅಧ್ಯಾಯ 19. ಇಲ್ಲ ರೂಪ ಗೋಸ್ವಾಮಿಯವರಿಗೆ ಉಪದೇಶ ಪ್ರದಾನ. ಶ್ಲೋಕ 153. ಭಕ್ತಿ ಲತೆಯ ಬಗ್ಗೆ ವರ್ಣನೆ. ವ್ಯಕ್ತಿಯು ಭಕ್ತಿ ಲತೆಯ ಬೀಜಕ್ಕೆ ನೀರೆರೆದಂತೆಲ್ಲ ಅದು ಮೊಳೆತು ಕ್ರಮೇಣ ಬ್ರಹ್ಮಾಂಡದ ಗೋಡೆಗಳನ್ನು ಸೀಳಿಕೊಂಡು ಮುನ್ನುಗ್ಗಿ ಆಧ್ಯಾತ್ಮಿಕ ಹಾಗೂ ಐಹಿಕ ಆಕಾಶಗಳ ಮಧ್ಯೆ ಇರುವ ವಿರಜಾ ನದಿಯನ್ನು ದಾಟಿ ಮುಂದುವರಿಯುತ್ತದೆ. ಅಲ್ಲಿಂದ ಅದು ಬ್ರಹ್ಮಲೋಕ ಅಥವಾ ಬ್ರಹ್ಮನ್ ಪ್ರಭೆಯನ್ನು ಸೇರಿ ಆ ಪಟಲವನ್ನು ಭೇದಿಸಿಕೊಂಡು ಆಧ್ಯಾತ್ಮಿಕ ಆಕಾಶವನ್ನು ಹಾದು ಗೋಲೋಕ ವೃಂದಾವನವೆಂಬ ಆಧ್ಯಾತ್ಮಿಕ ಗೃಹ ಲೋಕವನ್ನು ಸೇರುತ್ತದೆ. ಭಕ್ತಿಲತೆ ಬ್ರಹ್ಮಾಂಡದ ಮೂಲಕ ಹೋಗಿ ಆಮೇಲೆ ಬ್ರಹ್ಮಜ್ಯೋತಿ ಮೂಲಕ ಹೋಗಿ ಆಧ್ಯಾತ್ಮಿಕ ಜಗತ್ತಿನ ಮೂಲಕ ಸಾಗಿ ಗೋಲೋಕ ವೃಂದಾವನವೆಂಬ ಆಧ್ಯಾತ್ಮಿಕ ಗೃಹಲೋಕವನ್ನು ಸೇರುತ್ತದೆ. ವ್ಯಕ್ತಿಯ ಹೃದಯದಲ್ಲಿ ಸ್ಥಿತವಾಗಿದ್ದು ಶ್ರವಣ ಕೀರ್ತನಗಳೆಂಬ ನೀರನ್ನುಂಡು ಭಕ್ತಿ ಲತೆಯು ಬೆಳೆಯುತ್ತಾ ಹೋಗುತ್ತದೆ. ಶ್ರವಣ ಕೀರ್ತನಗಳೆಂಬ ನೀರು ಆಧ್ಯಾತ್ಮಿಕ ಆಕಾಶದ ತುತ್ತ ತುದಿಯಲ್ಲಿ ಗೋಲೋಕ ವೃಂದಾವನವೆಂಬ ಗೃಹಲೋಕವಿದೆ. ಅದು ಕೃಷ್ಣನ ನಿರಂತರ ಧಾಮ. ಭಕ್ತಿಲತೆಯು ಬೆಳೆಯುತ್ತಾ ನಡೆದು ಗೋಲೋಕ ವೃಂದಾವನದಲ್ಲಿ ಕೃಷ್ಣನ ಪಾದ ಕಮಲಗಳೆಂಬ ಅಪೇಕ್ಷಾ ವೃಕ್ಷಕ್ಕೆ ಸುತ್ತಿಕೊಳ್ಳುತ್ತದೆ. ಕೃಷ್ಣನ ಪಾದ ಕಮಲಗಳ ತನಕ ಹೋಯ್ತು. ಗೋಲೋಕ ವೃಂದಾವನ ಗೃಹದಲ್ಲಿ ಭಕ್ತಿ ಲತೆಯು ಬಹು ದೊಡ್ಡದಾಗಿ ವಿಸ್ತರಿಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಕೃಷ್ಣ ಪ್ರೇಮವೆಂಬ ಹಣ್ಣನ್ನೂ ತಳೆಯುತ್ತದೆ. ಲತೆಯ ಮಾಲಿಯು ಐಹಿಕ ಜಗತ್ತಿನಲ್ಲೇ ಇರುತ್ತಾನಾದರೂ ಶ್ರವಣ ಸಂಕೀರ್ತನಗಳೆಂಬ ನೀರನ್ನು ತಪ್ಪದೆ ಅದಕ್ಕೆ ಎರೆಯುತ್ತಾನೆ. ನೋಡಿ, ಮತ್ತೆ ಮತ್ತೆ ಶ್ರವಣ ಕೀರ್ತನ ಮಾಡದೇ ಇದ್ರೆ ಭಕ್ತಿಲತೆಗೆ ನೀರು ಹಾಕ್ತಾ ಇಲ್ಲ ನಾವು, ಅವಾಗ ಅದು ಒಣಗೋಗ್ಬಿಡುತ್ತೆ. ಎಷ್ಟೋ ಜನ ಅನ್ಕೋತಾರ, ನಾವು ಬರೀ ಪ್ರತಿದಿನ 16 ಮಾಲೆ ಜಪ ಮಾಡ್ತಾ ಇದೀನಿ ಸಾಕು. ಭಗವಂತನ ಬಗ್ಗೆನೂ ಶ್ರವಣ ಮಾಡ್ಬೇಕು, ಭಗವಂತನ ಬಗ್ಗೆ ಕೀರ್ತನೆ ಮಾಡ್ಬೇಕು. ಇವೆಲ್ಲ ನಾವು ಎಷ್ಟು ಮಾಡ್ತೀವೋ ಅಷ್ಟು ಭಕ್ತಿಲತೆಗೆ ನಾವು ನೀರೆರಿತಾ ಇದೀವಿ. ಬಹಳ ಮುಖ್ಯ ಇದು. ಭಕ್ತಿರತ್ ಭಕ್ತ ಇಲ್ಲಿದ್ರುನು ಏನಾಗುತ್ತೆ, ಕೃಷ್ಣ ಪ್ರೇಮ ಎಂಬ ಹಣ್ಣನ್ನು ತಳೆಯುತ್ತದೆ ಭಕ್ತಿಲತೆ. ಆಗ ಮಾಲಿ ಇಲ್ಲಿದ್ರೂ ಕೂಡ ಮೌನ ನೀರೆರೆಯೋದನ್ನ ಮುಂದುವರಿಸ್ತಾ ಹೋಗ್ತಾನೆ. ಐಹಿಕ ಜಗತ್ತಿನಲ್ಲಿ ಭಕ್ತಿ ಸೇವಾ ಲತೆಯನ್ನು ಬೆಳೆಸುತ್ತಿರುವ ಭಕ್ತನು ವೈಷ್ಣವನ ಪಾದಗಳಲ್ಲಿ ತಪ್ಪೆಸಗಿದ ಎನ್ನೋಣ. ಹಾಗೇನು, ಬಳ್ಳಿಯನ್ನು ಬುಡಸಹಿತ ಕಿತ್ತೆಸೆದು ಮುರಿದೇ ಹಾಕಿ ಬಿಡುವ ಮದಿಸಿದ ಆನೆಗೆ ಭಕ್ತನ ಆ ತಪ್ಪನ್ನು ಹೋಲಿಸಲಾಗುತ್ತದೆ. ಹೀಗಾಗಿ ಲತೆಯ ಎಲೆಗಳು ಒಣಗಿ ಹೋಗುತ್ತವೆ. ವೈಷ್ಣವ ಅಪರಾಧ ಮಾಡಿದ್ರೆ ಭಕ್ತಿ ಲತೆ ಒಣಗೋಗುತ್ತೆ. ಮದಿಸಿದ ಆನೆ, ಉನ್ಮತ್ತವಾಗಿರೋ ಆನೆಗೆ ಆ ಭಕ್ತನ ತಪ್ಪನ್ನು ಹೋಲಿಸಲಾಗುತ್ತದೆ. ಲತೆಯ ಸುತ್ತ ಬೇಲಿ ಕಟ್ಟುವುದರ ಮೂಲಕ ಮಾಲಿಯು ಅದನ್ನು ರಕ್ಷಿಸಬೇಕು. ಅಪರಾಧಗಳಿಂದ ಮದಿಸಿದ ಆನೆಯು ಲತೆಯನ್ನು ಹಾಳುಗೆಡವದಿರಲೆಂದು ಈ ಕ್ರಮ ಕೈಗೊಳ್ಳಬೇಕಾಗುತ್ತದೆ.
ಹ್ಮ್ ಭಾವಾರ್ಥ. ಭಕ್ತಿಲತೆಯು ಬೆಳೆಯುತ್ತಿರುವಾಗ ಭಕ್ತನು ಅದರ ಸುತ್ತ ಬೇಲಿ ಕಟ್ಟುವುದರ ಮೂಲಕ ಅದನ್ನು ಕಾಪಾಡಬೇಕು. ಆರಂಭಿಕ ಭಕ್ತನ ಸುತ್ತ ಪರಿಶುದ್ಧ ಭಕ್ತರು ಸುತ್ತುವರಿಯಲ್ಪಟ್ಟು ಅವನನ್ನು ರಕ್ಷಿಸಬೇಕು. ಹೀಗೆ ಮಾಡುವುದರಿಂದ ಆರಂಭಿಕ ಭಕ್ತನ ಭಕ್ತಿಲತೆಯನ್ನು ಬುಡ ಮೇಲು ಮಾಡಲು ಮದಿಸಿದ ಆನೆಗೆ ಅವಕಾಶ ಕೊಟ್ಟಂತಾಗುವುದಿಲ್ಲ. ಯಾಕಂದ್ರೆ ಶುದ್ಧ ಭಕ್ತರ ಸಂಘದಲ್ಲಿ ನಾವಿದ್ದಾಗ ಅವರು ನಮ್ಮನ್ನ ರಕ್ಷಿಸ್ತಾರೆ. ನಾವು ಭಕ್ತರಲ್ಲದವರ ಸಂಘ ಬೆಳೆಸಿದಾಗ ಮದಿಸಿದ ಆನೆಯನ್ನು ಬಂಧನದಿಂದ ಬಿಟ್ಟಂತೆ. ಅಸತ್ಸಂಗ ತ್ಯಾಗೇ ವೈಷ್ಣವಾಚಾರ್ ಎಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ವೈಷ್ಣವನ ಮೊಟ್ಟ ಮೊದಲ ಕರ್ತವ್ಯವೆಂದರೆ ಭಕ್ತರಲ್ಲದವರ ಸಂಘ ತ್ಯಜಿಸುವುದು. ಪರಿಪಕ್ವ ಭಕ್ತ ಎಂದು ಕರೆಸಿಕೊಳ್ಳುವವನು ಪರಿಶುದ್ಧ ಭಕ್ತರ ಸಂಘ ತ್ಯಜಿಸುವುದರಿಂದ ಬಹು ದೊಡ್ಡ ಅಪರಾಧ ಮಾಡುತ್ತಾನೆ. ಭರತ ಮಹಾರಾಜ. ಮನುಷ್ಯನು ಸಂಘ ಜೀವಿ. ವ್ಯಕ್ತಿಯು ಪರಿಶುದ್ಧ ಭಕ್ತರ ಸಂಘ ತೊರೆದರೆ ಭಕ್ತರಲ್ಲದವರ ಜೊತೆಯೇ ಸೇರಬೇಕಾಗುತ್ತದೆ. ಭಕ್ತರಲ್ಲದವರ ಸಂಪರ್ಕ ಮಾಡುವುದರಿಂದ ಹಾಗೂ ಭಕ್ತಿ ವಿರುದ್ಧ ಕಾರ್ಯಗಳಲ್ಲಿ ತೊಡಗುವುದರಿಂದ ಭಕ್ತ ಎಂದು ಕರೆಸಿಕೊಳ್ಳುವವನು ಮದಿಸಿದ ಆನೆಯು ಮಾಡುವಂತಹ ದೌರ್ಜನ್ಯಕ್ಕೆ ತುತ್ತಾಗುತ್ತಾನೆ. ಹಾಗಾಗಿ ನಾವು ಎಂತಹ ಭಕ್ತರ ಸಂಘವನ್ನು ಮಾಡ್ತಾ ಇದ್ದೀವಿ ಅನ್ನೋದು ನಾವು ಗಮನಿಸಬೇಕು, ಬಹಳ ಮುಖ್ಯ. ಕೃಷ್ಣ ಪ್ರಜ್ಞಾ ಸಂಘದಲ್ಲಿ ಕಳ್ಳ ಭಕ್ತರು ಅಥವಾ ಭಕ್ತರೇ ಅಲ್ಲದವರು ಬಹುಮಂದಿ ಇದ್ದಾರೆನಿಸಿದಾಗ ನೇರವಾಗಿ ಗುರುಗಳ ಸಂಘದಲ್ಲಿದ್ದುಕೊಳ್ಳಬಹುದು ಮತ್ತು ಯಾವುದೇ ತೆರನ ಶಂಕೆ ಉದ್ಭವಿಸಿದಾಗ ಗುರುಗಳ ಸಲಹೆಯನ್ನು ಪಡೆಯಬೇಕು. ನೋಡಿ ಎಷ್ಟು ಜನ ಮಾಡ್ತೀವಿ ನಾವು ಇದನ್ನ. ಭಕ್ತರೇ ಅಲ್ಲದವರು ಇದ್ರೂ ಕೂಡ ನಮ್ಗೆ ಗುರ್ತಿಸೋಕ್ಕೂ ಆಗೋದಿಲ್ಲ ಅನ್ನೋ ಎಷ್ಟೊಂದು ಜನಕ್ಕೆ ಭಕ್ತರಲ್ವೋ ಅನ್ನೋ. ಹೀಗಿರುತ್ತಾ ನಿಯಂತ್ರಕ ತತ್ವಗಳ ಆಚರಣೆ, ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆ ಹಾಗೂ ಶ್ರವಣಗಳನ್ನು ಕುರಿತಂತೆ ಗುರುವಿನ ಉಪದೇಶವನ್ನು ವ್ಯಕ್ತಿಯು ಪಾಲಿಸಿದ್ದಲ್ಲದೆ ಪರಿಶುದ್ಧ ಭಕ್ತನಾಗಲಾರ. ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ತನ್ನದೇ ಮನೋಕಲ್ಪನೆಗಳಿಂದ ವ್ಯಕ್ತಿಯು ಪತಿತನಾಗುತ್ತಾನೆ. ಉದಾಹರಣೆಗೆ ತಮ್ಮದೇ ಮನೋಕಲ್ಪ ಅಂದ್ರೆ ಯಾರೋ ಹೇಳ್ತಾ ಇದ್ರು, ಏನು ನಾಗಪಂಚಮಿ ದಿನ ನಾಗಪಂಚಮಿ ಪೂಜೆ ಮಾಡ್ಬೇಕು ಅಂತ. ಯಾಕೆ ನಾಗಪ್ಪ ಅಂದ್ರೆ ಶೇಷ ಬಲರಾಮ್ ಅಂತ. ಇದು ತಮ್ಮದೇ ಆದ ಮನೋಕಲ್ಪನೆ. ಹೀಗೆ ಭಕ್ತಿಯನ್ನ ಮಾಡಿದ್ರೆ ಪತಿತರಾಗೋದು ಖಂಡಿತ. ಭಕ್ತರಲ್ಲದವರ ಜೊತೆ ಸೇರುವುದರಿಂದ ವ್ಯಕ್ತಿಯು ನಿಯಂತ್ರಕ ತತ್ವಗಳನ್ನು ಮುರಿಯುತ್ತಾನೆ. ಆಗ ಅವನು ಹಾಳಾದಂತೆಯೇ. ಇಲ್ಲಿ ರೂಪ ಗೋಸ್ವಾಮಿಯವರು ರಚಿಸಿರುವ ಉಪದೇಶಾಮೃತ ಎನ್ನುವ ಗ್ರಂಥದಲ್ಲಿ ಹೀಗೆಂದು ಹೇಳಲಾಗಿದೆ: ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪ ನಿಯಮಾಗ್ರಹ ಜನಸಂಗಶ್ಚ ಲೌಲ್ಯಂಚ ಷಡ್ಭಿರ್ ಭಕ್ತಿರ್ ವಿನಶ್ಯತಿ. ಅತ್ಯಾಹಾರ ಅಗತ್ಯಕ್ಕಿಂತ ಹೆಚ್ಚು ತಿನ್ನೋದು ಅಥವಾ ಅಗತ್ಯಕ್ಕಿಂತ ಹೆಚ್ಚು ಹಣ ಕೂಡಿಡೋದು, ಪ್ರಯಾಸ ಪಡೆಯಲಾಗದಂತ ಲೌಕಿಕ ವಸ್ತುಗಳಿಗಾಗಿ ಅತಿಯಾಗಿ ಆಸೆ ಪಡುವುದು, ಪ್ರಯಾಸ ಪ್ರಜಲ್ಪ ಲೌಕಿಕ ವಿಷಯಗಳ ಬಗೆಗೆ ವ್ಯರ್ಥ ಚರ್ಚೆ, ನಿಯಮಾಗ್ರಹ ಆಧ್ಯಾತ್ಮಿಕ ಉನ್ನತಿಗಾಗಿ ಅಲ್ಲದೆ ಕೇವಲ ಅಭ್ಯಾಸ ಮಾಡುವಷ್ಟಕ್ಕಾಗಿ ಮಾತ್ರ ಅಥವಾ ಹೆಸರಿಗಾಗಿ ಮಾತ್ರ ನೀತಿ ನಿಯಮಗಳನ್ನು ಪಾಲನೆ ಮಾಡೋದು, ಇಲ್ಲ ಧರ್ಮಗ್ರಂಥೋಕ್ತ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಸ್ವತಂತ್ರವಾಗಿ ಅಥವಾ ಹುಚ್ಚುಚ್ಚಾಗಿ ನಡೆಯುವುದು. ಅಂದ್ರೆ ನಮಗೆ ಬೇಕಾದಂಗೆ ಕೆಲಸ ಮಾಡೋದು, ನಮ್ದೇ ನಿಯಮಗಳು. ಇದು ಕೂಡ ನಿಯಮಾಗ್ರಹ. ಆಮೇಲೆ ಜನಸಂಘ, ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದ ಲೌಕಿಕರೊಡನೆ ಬೆರೆಯುವುದು ಅಂದ್ರೆ ಅವ್ರ ಏನು ಮುಖಾನೇ ನೋಡಬಾರ್ದು ಅಥವಾ ಅವ್ರ ಹತ್ರ ಮಾತಾಡ್ಲೇಬಾರ್ದು ಅಂತಲ್ಲ, ಅವರಿಂದ ನಾವು ಪ್ರಭಾವಿತರಾಗಬಾರ್ದು ಅಷ್ಟೇ. ಮತ್ತೆ ಎಷ್ಟು ದೂರ ಇರಕ್ಕಾಗತ್ತೋ ಅಷ್ಟು ದೂರ ಇರೋದು ಒಳ್ಳೇದು. ಭಕ್ತರ ಸಂಘದಲ್ಲಿ ಇರ್ಬೇಕು ನಾವು. ಭಕ್ತರ ಸಂಘವನ್ನು ಬಿಟ್ಟು ನಾವು ಲೌಕಿಕರ ಸಂಘವನ್ನು ಮಾಡೋದು ಒಳ್ಳೇದಲ್ಲ. ಲೌಕಿಕ ಸಾಧನೆಗಳ ಬಗೆಗೆ ದುರಾಸೆ ಇರಿಸಿಕೊಳ್ಳುವುದು, ಲೌಲ್ಯಂ, ಅತಿ ಆಸೆ, ಭೌತಿಕ ವಿಷಯಗಳನ್ನ ಪಡ್ಕೊಳ್ಳಕ್ಕೆ ಅತಿ ಆಸೆ. ಇದೆಲ್ಲ ಆದ್ರೆ ಏನಾಗತ್ತೆ, ಭಕ್ತರ ಸಂಘ ಬಿಡ್ತೀವಿ ಅಥವಾ ಭೌತಿಕವಾಗಿ ಬಹಳ ಮುಳುಗೋಗ್ತೀವಿ. ಆವಾಗ ಅಪರಾಧವನ್ನ ಮಾಡೋ ಸಂಭವಗಳು ಬಹಳ ಜಾಸ್ತಿ ಆಗುತ್ತೆ. ಲೌಕಿಕ ಸುಖ ಭೋಗ ಹಾಗೂ ಭವಬಂಧನದಿಂದ ಮುಕ್ತಿ ಎನ್ನುವ ಅನಪೇಕ್ಷಿತ ಹುಚ್ಚು ಬಳ್ಳಿಗಳು ಕೆಲವು ಸಲ ಭಕ್ತಿಲತೆಯ ಜೊತೆಯಲ್ಲೇ ಬೆಳೆಯುತ್ತವೆ. ಯಾವುವು? ಲೌಕಿಕ ಸುಖ ಭೋಗ, ಮತ್ತೆ ಮುಕ್ತಿ, ಭವಬಂಧನದಿಂದ ಮುಕ್ತಿ. ಇದೇನು ಮುಕ್ತಿ
ಭುಕ್ತಿ ಅಂದ್ರೆ ಭೋಗ, ಮುಕ್ತಿ ಅಂದ್ರೆ ಮುಕ್ತಿ. ಎರಡು ಅನಪೇಕ್ಷಿತ ಹುಚ್ಚು ಬಳ್ಳಿಗಳು ಅಂತೆ. ಭಕ್ತಿಲತೆಯ ಜೊತೆ ಜೊತೆಯಲ್ಲೇ ಬೆಳೆಯುತ್ತವೆ. ಇಂತಹ ಅನಪೇಕ್ಷಿತ ಹುಚ್ಚು ಬಳ್ಳಿಗಳು ಅಸಂಖ್ಯ ಬಗೆಯವಾಗಿರುತ್ತವೆ. ಅಂದ್ರೆ ಈ ತರ ಭುಕ್ತಿ ಮುಕ್ತಿಗಳಿಗೆ ಬೇಕಾದಷ್ಟಿದೆ ಇಂಥದ್ದು. ಪರಿಪೂರ್ಣರಾಗಲು ಪ್ರಯತ್ನಿಸುತ್ತಿರುವವರು ಮಾಡಬಾರದೆಂದು ನಿಷೇಧಿಸಲಾಗಿರುವ ಅಂಶಗಳು ಕೆಲವಿವೆ. ಅವು ಯಾವುದೆಂದರೆ ಉತ್ತಮ ಬದುಕಿನತ್ತ ಕೊಂಡೊಯ್ಯದ ಕಾರ್ಯಗಳಿಗೆ ಮನಸ್ಸು ಕೊಡುವುದು. ಉತ್ತಮ ಬದುಕಿನತ್ತ ಕೊಂಡೊಯ್ಯದ ವ್ಯವಹಾರ ಚಾತುರ್ಯ, ಪ್ರಾಣಿ ವಧೆ, ಲೌಕಿಕ ಲಾಭ ಗಳಿಕೆ, ನಿಷಿದ್ಧಾಚಾರ ಅಂದ್ರೆ ನಿಷಿದ್ಧವಾಗಿರುವಂತಹ ವಿಷಯಗಳಲ್ಲಿ ತೊಡಗೋದು. ಕುಟಿನಾಟಿ, ವ್ಯವಹಾರ ಚಾತುರ್ಯ ಅಥವಾ ಹೊರಗೆ ಒಂದು ಒಳಗಡೆ ಇನ್ನೊಂದು, ಡಿಪ್ಲೊಮೆಸಿ. ಜೀವಹಿಂಸನ, ಅನಗತ್ಯವಾಗಿ ಪ್ರಾಣಿಗಳನ್ನು ಕೊಲ್ಲುವುದು. ಲಾಭ, ಲೌಕಿಕ ಎಣಿಕೆಗಳಿಂದ ಪಡೆದ ಲಾಭ. ಲೌಕಿಕ ಗೌರವ, ಪೂಜಾ, ಪ್ರತಿಷ್ಠೆ, ಲೌಕಿಕ ಲೆಕ್ಕಾಚಾರಗಳ ಪ್ರಕಾರ ಆಢ್ಯನೆನ್ನಿಸಿಕೊಳ್ಳುವುದು, ಶ್ರೇಷ್ಠ ವ್ಯಕ್ತಿ ಎನ್ನಿಸ್ಕೊಳ್ಳುವುದು, ಪ್ರತಿಷ್ಠೆ. ಇವೆಲ್ಲವೂ ಅನಪೇಕ್ಷಿತ ಹುಚ್ಚು ಬಳ್ಳಿಗಳಾಗಿವೆ. ಮತ್ತೆ ಓದ್ತೀನಿ. ನಿಷಿದ್ಧವಾಗಿರುವಂತಹ ಕರ್ತವ್ಯ ಕಾರ್ಯಗಳಲ್ಲಿ ತೊಡಗೋದು. ಕುಟಿನಾಟಿ, ಒಳಗೊಂದು ಹೊರಗೊಂದಿರೋದು. ಜೀವಹಿಂಸ, ಅನಗತ್ಯವಾಗಿ ಜೀವಿಗಳಿಗೆ ಹಿಂಸೆಯನ್ನು ಕೊಡೋದು, ಪ್ರಾಣಿಗಳನ್ನು ಕೊಲ್ಲೋದು. ಲಾಭ, ಭೌತಿಕ ಲಾಭ. ಪೂಜಾ, ಗೌರವ, ಪ್ರತಿಷ್ಠೆ. ಇವೆಲ್ಲವೂ ಕೂಡ ಹುಚ್ಚು ಬಳ್ಳಿಗಳು. ಭಕ್ತಿಲತೆಗೂ ಇತರ ಹುಚ್ಚು ಬಳ್ಳಿಗಳಿಗೂ ಇರುವ ವ್ಯತ್ಯಾಸವನ್ನು ವ್ಯಕ್ತಿಯು ಗುರುತಿಸದಿದ್ದಲ್ಲಿ ಮೂಲ ಲತೆಗೆ ಹುಯ್ದ ನೀರು ಇತರ ಅನಪೇಕ್ಷಣೀಯ ಬಳ್ಳಿಗಳನ್ನು ಪೋಷಿಸುತ್ತದೆ. ಹೀಗಾಗಿ ಭಕ್ತಿಲತೆಯ ಬೆಳವಣಿಗೆ ಕುಂಠಿತವಾಗುತ್ತದೆ. ಹೆಂಗ್ ಗೊತ್ತಾಗತ್ತೆ? ಭಕ್ತಿಯಲ್ಲಿ ಆಸಕ್ತಿ ಹೋಗುತ್ತೆ, ರುಚಿ ಹೋಗುತ್ತೆ. ಕೆಲಸಕ್ಕೆ ಬಾರ್ದ ಇದ್ದ ಕೆಲಸಗಳನ್ನ ಮಾಡಕ್ ಶುರು ಮಾಡ್ತೀವಿ. ಉದಾಹರಣೆಗೆ ಆರಂಭದಲ್ಲಿ ಭಕ್ತಿಯಲ್ಲಿ ಟಿವಿ ಇದು ಅದು ಎಲ್ಲ ಬಿಟ್ಟಿರ್ತೀವಿ. ಈ ರೀತಿ ಎಲ್ಲ ನಾವು ಅಪರಾಧಗಳನ್ನ ಮಾಡಿದ್ರೆ ಅಥವಾ ಇಂತಹ ಸಂಘ ಇದೆಲ್ಲ ಮಾಡಕ್ ಶುರು ಮಾಡಿದ್ರೆ ಏನಾಗುತ್ತೆ? ಅವಾಗ ಮತ್ತೆ ಟಿವಿ ನೋಡಕ್ ಶುರು ಮಾಡ್ತೀವಿ, ಮತ್ತೆ ಹಳೆ ಹಾಡು ಕೇಳಕ್ ಶುರು ಮಾಡ್ತೀವಿ. ಅಂದ್ರೆ ಆಯ್ತು, ನಮ್ದು ಬೀಳ್ತಾ ಇದೀವಿ ಅಂತ ಅರ್ಥ. ಬುದ್ಧಿವಂತನಾದ ಭಕ್ತನು ಅನಪೇಕ್ಷಿತ ಲತೆಯನ್ನು ಕಂಡ ಕೂಡಲೇ ಅದನ್ನು ಕತ್ತರಿಸಿ ಹಾಕಬೇಕು. ನಮಗೆ ಕಂಡ ಕೂಡಲೇ ವೈಷ್ಣವ ಆಚಾರ ಅಲ್ಲ ನಾನು ಮಾಡ್ತಾ ಇರೋದು ಅಂದ ತಕ್ಷಣ ಅದನ್ನ ಕಿತ್ ಹಾಕಕ್ಕೆ ನಾವು ತಕ್ಷಣ ಪ್ರಯತ್ನ ಮಾಡ್ಬೇಕು, ಬಿಡಬಾರ್ದು ಅದನ್ನ. ಒಂದ್ಸತಿ ನಮಗೆ ಶಕ್ತಿ ಸಾಮರ್ಥ್ಯ ಇರೋದಿಲ್ಲ, ಅದಕ್ಕೆ ಭಕ್ತರ ಸಂಘದಲ್ಲಿ ಇರ್ಬೇಕು. ಭಕ್ತರ ಹತ್ರ ಹೋಗಿ ಹೇಳ್ಬೇಕು, ಅವ್ರು ನಮ್ಗೆ ಸಹಾಯ ಮಾಡ್ತಾರೆ, ಅದರಿಂದ ಹೊರಗಡೆ ಬರಕ್ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಆಗ ಮೂಲ ಭಕ್ತಿಲತೆಯು ಚೆನ್ನಾಗಿ ಬೆಳೆಯುತ್ತದೆ. ಹಿಂದಿರುಗಿ ಭಗವದ್ಧಾಮವನ್ನು ಸೇರಿ ಕೃಷ್ಣನ ಪಾದಕಮಲಗಳನ್ನು ಆಶ್ರಯಿಸುತ್ತದೆ. ಆದ್ರೆ ಈ ಉಪಶಾಖೆಗಳು ಇವುಗಳನ್ನ ನಾವು ಗುರುತಿಸದೆ ಹೋದ್ರೆ ಅಥವಾ ಅವುಗಳನ್ನ ಪೋಷಿಸಿದ್ರೆ ನಮ್ಮ ಭಕ್ತಿ ನಾಶವಾಗೋಗುತ್ತೆ. ಭಕ್ತಿ ಸೇವೆಯ ಫಲವು ಹಣ್ಣಾಗಿ ಉದುರಿದಾಗ ತೋಟಗಾರನು ಅದನ್ನು ಸವಿಯುವನು. ಭಕ್ತಿ ಲತೆಯನ್ನು ಹಿಡಿದು ಗೋಲೋಕ ವೃಂದಾವನದಲ್ಲಿರುವ ಕೃಷ್ಣನ ಪಾದ ಕಮಲಗಳೆಂಬ ಅಪೇಕ್ಷಾ ತರುವನ್ನು ಸೇರುತ್ತಾನೆ. ಅಲ್ಲಿ ಭಕ್ತನು ಅಪೇಕ್ಷಾ ತರುವಿಗೆ ಹೋಲಿಸಲಾದ ಕೃಷ್ಣನ ಪಾದ ಪದ್ಮಗಳ ಸೇವೆಯಲ್ಲಿ ನಿಲ್ಲುತ್ತಾನೆ. ಅಮಿತಾನಂದದಿಂದ ದೈವ ಪ್ರೇಮದ ರಸವನ್ನು ಆಸ್ವಾದಿಸಿ ಶಾಶ್ವತವಾಗಿ ಸಂತೋಷದಿಂದಿರುತ್ತಾನೆ. ಇದು ಭಕ್ತಿಲತೆಯ ಬೆಳವಣಿಗೆ ಮತ್ತು ಅದರ ಪರಿಪೂರ್ಣತೆ. ಗೋಲೋಕ ವೃಂದಾವನದಲ್ಲಿ ಭಕ್ತಿ ಸೇವೆಯ ಫಲವನ್ನು ಆಸ್ವಾದಿಸುವುದು ಬದುಕಿನ ಪರಮೋಚ್ಚ ಸಿದ್ಧಿಯಾಗಿದೆ. ಈ ಸಿದ್ಧಿಯು ಮುಂದೆ 4 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ ಕೂಡ ಲೆಕ್ಕಕ್ಕೆ ಬಾರದ ಸಾಧನೆಗಳೇ. ಸರಿ, ಇದರ ಮುಂದೆ ಪಂಚಮ ಪುರುಷಾರ್ಥ ಅಂತ ಕರೀತಾರೆ. ಭಗವಂತನ ಭಕ್ತಿ, ಕೃಷ್ಣ ಪ್ರೇಮವನ್ನ ಪಡ್ಕೊಳ್ಳೋದ್ರ ಮುಂದೆ ಈ ಧರ್ಮಾರ್ಥ ಕಾಮ ಮೋಕ್ಷ ಎಲ್ಲ ಲೆಕ್ಕಕ್ಕೆ ಬಾರದ ಸಾಧನೆಗಳಾಗಿವೆ. ಹೃದಯ ವಾಸಿಯಾದ ಕೃಷ್ಣನನ್ನು ಆಳಲು ಇರುವ ಅತ್ಯುತ್ಕೃಷ್ಟ ಮೂಲಿಕೆ ಎಂದರೆ ಪರಿಶುದ್ಧ ಕೃಷ್ಣ ಪ್ರೇಮವೆಂಬುದರ ಸೌರಭ. ಎಲ್ಲಿಯ ತನಕ ಆ ಸೌರಭದ ಲೇಷವಾದರೂ ವ್ಯಕ್ತಿಯಲ್ಲಿರುವುದಿಲ್ಲವೋ ಅಲ್ಲಿಯ ತನಕ ಸಿದ್ಧಿಗಳು ಎಂದು ಕರೆಯಲಾಗುವ ಲೌಕಿಕ ಪರಿಣತಿಗಳು
ಬ್ರಾಹ್ಮಣ ಗುಣ ಧರ್ಮಗಳು, ಸತ್ಯ ದಮ ಶಮ ತಿತಿಕ್ಷಾ ಇತ್ಯಾದಿ, ಯೋಗಿಗಳ ಸಮಾಧಿ ಹಾಗೂ ಅದ್ವೈತಿಗಳ ಬ್ರಹ್ಮಾನಂದ ಎಲ್ಲವೂ ಅದ್ಭುತವಾಗಿಯೇ ಕಾಣುತ್ತವೆ. ಇದು ಹೇಳ್ತಾ ಇದಾರೆ, ಎಲ್ಲಿಯ ತನಕ ಈ ಸೌರಭದ ಲವಲೇಶವಾದರೂ ವ್ಯಕ್ತಿಯಲ್ಲಿ ಇರುವುದಿಲ್ಲವೋ, ಅಂದ್ರೆ ಭಕ್ತಿಯಲ್ಲಿ ಅವನು ಏನನ್ನು ಅನುಭವಿಸೇ ಇಲ್ಲ, ಕೃಷ್ಣ ಪ್ರೇಮದ ಹಂತಕ್ಕೆ ಬಂದಿಲ್ಲ, ಆ ಬಂದಿಲ್ದೆ ಆದ್ರೆ ಮಿಕ್ಕಿದ್ದ ವಿಷಯಗಳು ಸ್ವಲ್ಪ ನಮಗೆ ಅದ್ಭುತವಾಗಿಯೇ ಕಾಣುತ್ತವೆ. ಯೋಗಿಗಳ ಸಮಾಧಿ, ಬ್ರಾಹ್ಮಣ ಗುಣಧರ್ಮಗಳು ಅಥವಾ ಸಿದ್ಧಿಗಳು, ಇವೆಲ್ಲ ನಮಗೆ ಅದ್ಭುತವಾಗಿ ಕಾಣಬಹುದು. ಯಾಕೆ? ನಮಗೆ ಕೃಷ್ಣ ಪ್ರೇಮದ ಆಸ್ವಾದನೆ ಆಗಿಲ್ಲ. ವ್ಯಕ್ತಿಯು ಪರಿಶುದ್ಧ ಭಕ್ತಿ ಸೇವಾ ಮನೋಭಾವದಲ್ಲಿ ಸ್ಥಿತನಾದಾಗ ದೈವ ಪ್ರೇಮವನ್ನು ಬೆಳೆಸಿಕೊಳ್ಳುತ್ತಾನೆ. ಆದ್ದರಿಂದ ಪರಿಶುದ್ಧ ಭಕ್ತಿ ಸೇವೆಯ ಕೆಲವು ಲಕ್ಷಣಗಳನ್ನು ನಾನಿಲ್ಲಿ ವಿವರಿಸುತ್ತೇನೆ. ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನ ಕರ್ಮಾದನಾವೃತಂ ಆನುಕೂಲ್ಯನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಪ್ರಥಮ ಶ್ರೇಣಿಯ ಭಕ್ತಿ ಸೇವೆಯು ಪೂರ್ಣ ವಿಕಸಿಸಿದಾಗ ವ್ಯಕ್ತಿಯು ಎಲ್ಲ ಲೌಕಿಕ ಅಪೇಕ್ಷೆಗಳನ್ನು, ಅದ್ವೈತ ಸಿದ್ಧಾಂತದಿಂದ ಗಳಿಸಿದ ಜ್ಞಾನವನ್ನು ಹಾಗೂ ಕಾಮ್ಯ ಕರ್ಮಗಳ ಆಚರಣೆಯನ್ನು ತ್ಯಜಿಸಿದವನಾಗಿರಬೇಕು. ಲೌಕಿಕ ಅಪೇಕ್ಷೆಗಳು, ಅದ್ವೈತ ಸಿದ್ಧಾಂತದಿಂದ ಗಳಿಸಿದ ಜ್ಞಾನ, ಕಾಮ್ಯ ಕರ್ಮಗಳ ಆಚರಣೆ. ಕೃಷ್ಣನು ಅಪೇಕ್ಷಿಸುವಂತೆ ವ್ಯಕ್ತಿಯು ಸತತವಾಗಿ ಪ್ರೀತಿಯಿಂದ ಕೃಷ್ಣನ ಸೇವೆ ಮಾಡಬೇಕು. ಕೃಷ್ಣನು ಅಪೇಕ್ಷಿಸುವಂತೆ. ಇದು ಶುದ್ಧ ಭಕ್ತಿ ಸೇವೆ. ಕೃಷ್ಣನ ಸೇವೆ ಮಾಡುವುದರ ಹೊರತಾಗಿ ಬೇರೊಂದು ಹಂಬಲವನ್ನು ಪರಿಶುದ್ಧ ಭಕ್ತನು ಇರಿಸಿಕೊಳ್ಳಬಾರದು. ದೇವತೆಗಳನ್ನಾಗಲಿ ಲೌಕಿಕರನ್ನಾಗಲಿ ಪೂಜಿಸಬಾರದು. ಯಾರಾದರೂ ಇನ್ನೂ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರೆ ಇನ್ನೊಂದ್ಸತಿ ನೇರವಾಗಿ ಒಂದು ಉಪದೇಶ ಇಲ್ಲಿ, ಲೌಕಿಕ ದೇವತೆಗಳನ್ನಾಗಲಿ ಲೌಕಿಕರನ್ನಾಗಲಿ ಪೂಜಿಸಬಾರದು. ಕೃಷ್ಣ ಪ್ರಜ್ಞಾ ರಹಿತವಾದ ಕೃತಕ ಜ್ಞಾನವನ್ನು ಬೆಳೆಸಿಕೊಳ್ಳಬಾರದು. ಕೃಷ್ಣ ಪ್ರಜ್ಞಾ ರಹಿತ ಜ್ಞಾನ, ಕೃಷ್ಣ ಪ್ರಜ್ಞೆಗೆ ಸಂಬಂಧಿತ ಜ್ಞಾನ ಬೇಕು, ರಹಿತ ಜ್ಞಾನ ಬೇಡ. ಕೃಷ್ಣ ಪ್ರಜ್ಞೆಗೆ ಸೇರುವಂತಹ ಕಾರ್ಯಗಳ ವಿನ ಬೇರೆ ಬೇರೆ ತರ ಕಾರ್ಯಗಳಲ್ಲಿ ಆತ ತೊಡಗಬಾರದು. ಪರಿಶುದ್ಧಗೊಂಡ ತನ್ನೆಲ್ಲ ಇಂದ್ರಿಯಗಳನ್ನು ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ತೊಡಗಿಸಬೇಕು. ಕೃಷ್ಣ ಪ್ರಜ್ಞಾ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡುವುದೆಂದರೆ ಇಷ್ಟೇ. ಬೇರೊಂದು ಹಂಬಲವನ್ನು ಇರಿಸ್ಕೋಬಾರ್ದು. ಕೃಷ್ಣನಿಗೆ ಸಂತೃಪ್ತಿ ಒಂದೇ. ದೇವತೆಗಳನ್ನಾಗಲಿ ಲೌಕಿಕರನ್ನಾಗಲಿ ಪೂಜಿಸಬಾರ್ದು. ಕೃಷ್ಣ ಪ್ರಜ್ಞಾ ರಹಿತವಾದ ಕೃತಕ ಜ್ಞಾನವನ್ನು ಬೆಳೆಸ್ಕೊಳ್ಬಾರ್ದು. ಕೃಷ್ಣ ಪ್ರಜ್ಞೆಗೆ ಸೇರುವಂತಹ ಕಾರ್ಯಗಳ ವಿನ ಬೇರೆ ಕಾರ್ಯಗಳಲ್ಲಿ ತೊಡಗಬಾರದು. ಪರಿಶುದ್ಧಗೊಂಡ ತನ್ನೆಲ್ಲ ಇಂದ್ರಿಯಗಳನ್ನು ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ತೊಡಗಿಸಬೇಕು. ಇವು ಅನುಕೂಲಕರವಾಗಿರುವಂತವು ನಾವು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ. ಈ ಕಾರ್ಯಗಳನ್ನು ಶುದ್ಧ ಭಕ್ತಿ ಎಂದು ಕರೆಯುತ್ತಾರೆ. ವ್ಯಕ್ತಿಯು ಇಂಥ ಅಪ್ಪಟ ಭಕ್ತಿ ಸೇವೆಯನ್ನು ಸಲ್ಲಿಸಿದನಾದರೆ ಕಾಲಕ್ರಮದಲ್ಲಿ ತನ್ನ ಮೂಲ ಕೃಷ್ಣ ಪ್ರೇಮವನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾನೆ. ನೋಡಿ, ಅಪ್ಪಟ ಭಕ್ತಿ ಸೇವೆಯನ್ನು ಸಲ್ಲಿಸಿದನಾದರೆ, ಶುದ್ಧ ಭಕ್ತಿಯನ್ನು ನಾವು ಸಲ್ಲಿಸ್ತಾ ಇದ್ರೆ ಕಾಲಕ್ರಮದಲ್ಲಿ ಮೂಲ ಕೃಷ್ಣ ಪ್ರೇಮವನ್ನು ಅವನು ಅಭಿವೃದ್ಧಿಗೊಳಿಸಿಕೊಳ್ಳುತ್ತಾನೆ. ಪಂಚರಾತ್ರಗಳೆಂಬ ವೈದಿಕ ಸಾಹಿತ್ಯ ಕೃತಿಗಳಲ್ಲಿ ಹಾಗೂ ಶ್ರೀಮದ್ ಭಾಗವತದಲ್ಲಿ ಈ ಪ್ರೇಮದ ಲಕ್ಷಣಗಳನ್ನು ವರ್ಣಿಸಲಾಗಿದೆ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇಣ ಋಷಿಕೇಶ ಸೇವನಂ. ಏನಾಯ್ತು? ಋಷಿಕೇಣ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ನಾರದ ಪಂಚರಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮ ಪುರುಷನ ಎಂದರೆ ಸಕಲ ಇಂದ್ರಿಯಗಳ ಸ್ವಾಮಿಯಾದ ಪರಮಪ್ರಭುವಿನ ಸೇವೆಯಲ್ಲಿ ನಮ್ಮೆಲ್ಲಾ ಇಂದ್ರಿಯಗಳನ್ನು ತೊಡಗಿಸುವುದೇ ಭಕ್ತಿ ಅಥವಾ ಭಕ್ತಿ ಸೇವೆ. ಚೇತನಾತ್ಮವು ಪರಮಪ್ರಭುವಿನ ಸೇವೆ ಮಾಡಿದಾಗ 2 ಬಗೆಯ ಪರಿಣಾಮಗಳಾಗುತ್ತವೆ. ಮೊದಲನೆಯದಾಗಿ ವ್ಯಕ್ತಿಯು ಎಲ್ಲಾ ಲೌಕಿಕ ಉಪಾಧಿಗಳಿಂದಲೂ ಮುಕ್ತನಾಗುತ್ತಾನೆ. ಉಪಾಧಿ ಅಂದ್ರೆ ನಾನು ಇದು, ನಾನು ಅದು, ಭೌತಿಕವಾಗಿ ಭೌತಿಕವಾಗಿ ನಮ್ಮನ್ನು ನಾವು ನೋಡ್ಕೊಳ್ಳೋದು. ಅಂದ್ರೆ ನಾನು ಆತ್ಮ ಅನ್ನೋದನ್ನ ಮರೆತುಬಿಟ್ಟು ಭೌತಿಕ ಗುರ್ತೊಂದಿಗೆ ನಮ್ಮನ್ನು ನಾವು ನೋಡ್ಕೊಳ್ಳೋದು, ಇವು ಭೌತಿಕ ಉಪಾಧಿ. ಅದರಿಂದ ಮುಕ್ತನಾಗ್ತಾನೆ ಶುದ್ಧ ಭಕ್ತ. ಹಾಗೂ ಎರಡನೆಯದಾಗಿ ಪ್ರಭು ಸೇವೆಯಲ್ಲಿ ನಾದಷ್ಟರಿಂದಲೇ ಅವನ ಎಲ್ಲ ಇಂದ್ರಿಯಗಳು ಪರಿಶುದ್ಧವಾಗುತ್ತವೆ. ಸರ್ವಪಾದಿ ವಿನಿರ್ಮುಕ್ತಂ ತತ್ ಪರತ್ವೇನ ನಿರ್ಮಲಂ. ಎಲ್ಲ ಇಂದ್ರಿಯಗಳು ನಿರ್ಮಲವಾಗಿ ಹೋಗುತ್ತವೆ. ಆಮೇಲೆ ಅವನು ಎಲ್ಲ ಉಪಾಧಿಗಳಿಂದ ಹೊರಗೆ ಬಂದ್ಬಿಡ್ತಾನೆ. ಇದು ಉತ್ತಮ ಭಕ್ತಿ. ಭಕ್ತಿ ರುಚ್ಯತೆ, ಇದಕ್ಕೆ ಭಕ್ತಿ ಅಂತ ಕರೀತಾರೆ. ಗಂಗಾ ನದಿಯ ಸ್ವರ್ಗೀಯ ಜಲವು ಹೇಗೆ ಅನಿರ್ಬಾಧಿತವಾಗಿ ಸಮುದ್ರಕ್ಕೆ ಹರಿಯುತ್ತದೆಯೋ ಹಾಗೆ
ನನ್ನ ಭಕ್ತರು ನನ್ನ ಬಗೆಗೆ ಸುಮ್ಮನೆ ಶ್ರವಣ ಮಾಡಿದಾಗ ಅವರ ಮನಸ್ಸುಗಳು ನನ್ನೆಲೆಗೆ ಬರುತ್ತವೆ. ನಾನು ಎಲ್ಲರ ಹೃದಯಗಳಲ್ಲೂ ವಾಸಿಸುತ್ತೇನೆ. ಕೃಷ್ಣ ಹೇಳ್ತಿದ್ದಾನೆ, ಯಾವಾಗ ಭಕ್ತರು ಕೃಷ್ಣನ ಬಗ್ಗೆ ಕೇಳ್ತಾರೋ ಅವರ ಮನಸ್ಸುಗಳು ನನ್ನಲ್ಲಿಗೆ ಬರುತ್ತವೆ. ಅಂದ್ರೆ ನಾವು ಕೃಷ್ಣನಿಂದ ಆಕರ್ಷಿತರಾಗಿ ಹೋಗ್ತೀವಿ, ಕೃಷ್ಣನ ಹತ್ರ ಹೊಟ್ಟೋಗ್ಬಿಡ್ತೀವಿ ನಾವು ಸುಮ್ಮನೆ ಶ್ರವಣ ಮಾಡೋದ್ರಿಂದ. ಪುರುಷೋತ್ತಮನಿಗೆ, ದೇವೋತ್ತಮ ಪರಂ ಪುರುಷನಿಗೆ ಸಲ್ಲಿಸಲಾಗುವ ದಿವ್ಯ ಭಕ್ತಿ ಸೇವೆಯ ಲಕ್ಷಣಗಳು ಇಂತಿರುತ್ತವೆ. ಆ ಸೇವೆ ಅವ್ಯಾಜ್ಯವಾದದ್ದು ಹಾಗೂ ಯಾವ ಬಗೆಯಲ್ಲೂ ಅಡ್ಡಿಪಡಿಸಲಾಗದು. ಅಹೈತುಕಿ ಅಪ್ರತಿಹತ ಅಥವಾ ಅಹೈತುಕಿ ಅವ್ಯವಹಿತ. ಯಾವ ಹೇತು ಕಾರಣ ಇಲ್ಲ ಭಕ್ತಿ ಮಾಡಕ್ಕೆ. ಅವ್ಯವಹಿತ ಅಂದ್ರೆ ಅಡೆತಡೆ ಇಲ್ಲದೆ. ನನ್ನ ಸೇವೆ ಮಾಡುವ ಅವಕಾಶಕ್ಕೆ ಬದಲಾಗಿ ಭಕ್ತರಿಗೆ ನಾನು ಸಾಲೋಕ್ಯ, ಶಾಸ್ತಿ, ಸಾರೂಪ್ಯ, ಸಾಮೀಪ್ಯ ಅಥವಾ ನನ್ನಲ್ಲಿ ಒಂದಾಗಿರುವುದು ಈ ಮುಕ್ತಿಗಳನ್ನು ನೀಡಿದರೂ ಅವುಗಳನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ. ಭಕ್ತಿಯ ಬದಲಾಗಿ ಇವೆಲ್ಲ ಕೊಡ್ತೀನಿ ಅಂದ್ರೆ ಒಪ್ಕೋಬಾರ್ದು. ಮೇಲೆ ವಿವರಿಸಲಾಗಿರುವಂತೆ ಭಕ್ತಿ ಯೋಗವು ಬದುಕಿನ ಅಂತಿಮ ಗುರಿ. ದೇವೋತ್ತಮ ಪರಮ ಪುರುಷನಿಗೆ ಭಕ್ತಿ ಸೇವೆ ಸಲ್ಲಿಸುವುದರಿಂದ ವ್ಯಕ್ತಿಯು ತ್ರಿಗುಣಗಳಿಗೆ ಅತೀತನಾಗುತ್ತಾನೆ ಹಾಗೂ ಪ್ರತ್ಯಕ್ಷ ಭಕ್ತಿ ಸೇವೆಯಲ್ಲಿ ನೆಲೆ ನಿಂತು ಆಧ್ಯಾತ್ಮಿಕ ಸ್ಥಾನವನ್ನು ಗಳಿಸುತ್ತಾನೆ. ದೇವೋತ್ತಮ ಪರಮ ಪುರುಷನಿಗೆ ಭಕ್ತಿ ಸೇವೆ ಸಲ್ಲಿಸುವುದರಿಂದ ವ್ಯಕ್ತಿಯು ತ್ರಿಗುಣಗಳಿಗೆ ಅತೀತನಾಗ್ತಾನೆ. ತ್ರೈಗುಣ್ಯ ವಿಷಯವಾದ ನಿಸ್ತ್ರೈಗುಣ್ಯ ಭವಾರ್ಜುನ. ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳನ್ನು ಮೀರಬೇಕು. ಹಾಗೂ ಪ್ರತ್ಯಕ್ಷ ಭಕ್ತಿ ಸೇವೆಯಲ್ಲಿ ನೆಲೆ ನಿಂತು ಆಧ್ಯಾತ್ಮಿಕ ಸ್ಥಾನವನ್ನು ಗಳಿಸ್ತಾನೆ. ಯಾರು ದೇವೋತ್ತಮ ಪರಮ ಪುರುಷನಿಗೆ ಭಕ್ತಿ ಸೇವೆ ಸಲ್ಲಿಸ್ತಾನೋ ಅವನು ಆದ್ರೆ ಶುದ್ಧ ಭಕ್ತಿ ಸೇವೆಯನ್ನು ಸಲ್ಲಿಸಬೇಕು. ಅನ್ಯಾಭಿಲಾಷಿತ ಶೂನ್ಯಂ, ಅದನ್ನ ಇವಾಗ ಹೇಳಿದ್ದು. ನಮ್ಮ ಗತಿಯನ್ನ, ನಮ್ಮ ಗುರಿಯನ್ನ ನಾವು ಸಾಧಿಸ್ಕೋತೀವಿ. ಲೌಕಿಕ ಸುಖಾನುಭವದ ಅಥವಾ ಲೌಕಿಕ ಮೋಕ್ಷದ ಸೋಂಕು ವ್ಯಕ್ತಿಗೆ ತಗಲಿದೆ ಎನ್ನೋಣ. ಅಂತವನು ನಿಯಂತ್ರಕ ತತ್ವಗಳನ್ನು ಯಾಂತ್ರಿಕವಾಗಿ ಪಾಲಿಸುತ್ತಾ ಪೊಳ್ಳು ಭಕ್ತಿ ಸೇವೆ ಮಾಡುತ್ತಿದ್ದರೂ ಪ್ರಭುವಿಗೆ ಪ್ರೇಮಪೂರ್ವಕ ಸಲ್ಲಿಸುವ ನೆಲೆಗೆ ಏರಲಾರ. ಅಂದ್ರೆ ಈ ಭೌತಿಕವಾಗಿ ಏನನ್ನು ಪಡ್ಕೋಬೇಕು ಅಥವಾ ಮುಕ್ತಿಯನ್ನ ಪಡ್ಕೋಬೇಕು ಅಂತ ಅನ್ಕೊಂಡು ಯಾಂತ್ರಿಕವಾಗಿ ಭಕ್ತಿಯನ್ನ ಮಾಡ್ತಾನೆ. ಯಾಕಂದ್ರೆ ಪ್ರೀತಿ ಇಲ್ಲ, ಕೃಷ್ಣನ ಪ್ರತಿ ಏನೂ ಇಲ್ಲ. ನಾ ಏನೋ ಭೌತಿಕವಾಗಿ ಏನೋ ಪಡ್ಕೋಬೇಕು ಅಥವಾ ಮುಕ್ತಿಯನ್ನ ಪಡ್ಕೋಬೇಕು ಅನ್ನೋ ಆಸೆ ಇಟ್ಕೊಂಡು ಕೃಷ್ಣನಿಗೆ ಪ್ರೀತಿ ಇಲ್ಲದೆ ಸುಮ್ಮನೆ ಯಾಂತ್ರಿಕವಾಗಿ ಮೆಷಿನ್ ತರ ಸೇವೆಗಳಲ್ಲಿ ತೊಡಗಿದ್ರೆ ಅದು ಪೊಳ್ಳು ಭಕ್ತಿ ಸೇವೆ. ಅದರಿಂದ ಅವನು ಪ್ರೇಮದ ಹಂತವನ್ನು ತಲುಪೋದಿಲ್ಲ. ಭಕ್ತಿ ಮುಕ್ತಿ ಸ್ಪೃಹ ಯಾವತ್ ಪಿಶಾಚಿ ಹೃದಯ ವರ್ತತೆ ತಾವತ್ ಭಕ್ತಿ ಸುಖ ಸ್ಯಾತ್ರ ಕಥಂ ಅಭ್ಯುದಯೋ ಭವೇತ್. ಐಹಿಕ ಪ್ರಪಂಚದ ಸುಖಗಳನ್ನು ಅನುಭವಿಸುವ ಹಾಗೂ ಭವಬಂಧನದಿಂದ ಮುಕ್ತಿ ಪಡೆಯುವ ಅಪೇಕ್ಷೆಗಳನ್ನು ಮಾಟಗಾತಿಯರೆಂದು ಪರಿಗಣಿಸಲಾಗಿದೆ. ಈ ಮಾಟಗಾತಿಯರು ವ್ಯಕ್ತಿಯನ್ನು ದೆವ್ವಗಳ ಹಾಗೆ ಕಾಡುತ್ತಾರೆ. ಈ ಮಾಟಗಾತಿಯರು ಇರುವ ತನಕ ವ್ಯಕ್ತಿಯು ದಿವ್ಯಾನಂದವನ್ನು ಹೇಗೆ ತಾನೇ ಅನುಭವಿಸಿಯಾನು. ಈ ಎರಡು ಪಿಶಾಚಿಗಳು ಹೃದಯದಲ್ಲಿ ಉಳಿದಿರುವ ತನಕ ವ್ಯಕ್ತಿಯು ಭಕ್ತಿ ಸೇವೆಯ ಲೋಕೋತ್ತರ ಆನಂದವನ್ನು ಅನುಭವಿಸುವ ಸಾಧ್ಯತೆ ಇಲ್ಲ. ಎಲ್ಲಿ ತನಕ ಮನುಷ್ಯನ ಮನಸ್ಸಿನಲ್ಲಿ ಲೌಕಿಕ ಸುಖ ಭೋಗ ಅಥವಾ ಮುಕ್ತಿಯ ಆಕಾಂಕ್ಷೆಗಳು ಇರುತ್ತವೋ ಅಲ್ಲಿ ತನಕ ಅವನು ಭಕ್ತಿ ಸೇವೆಯ ಲೋಕೋತ್ತರ ಆನಂದವನ್ನು ಅನುಭವಿಸಕ್ ಸಾಧ್ಯ ಇಲ್ಲ. ಜನ ಬರ್ತಾರೆ, ಭಕ್ತಿ ಮಾಡ್ತಾರೆ, ಹೋಗ್ತಾರೆ, ಆದ್ರೆ ನಿಜವಾದ ಆನಂದದ ಅನುಭವ ಆಗಿಲ್ಲ. ಯಾಕಂದ್ರೆ ಇನ್ನೂ ಭೌತಿಕವಾಗಿ ಏನೋ ಸಾಧನೆ ಮಾಡ್ಬೇಕು ಅಥವಾ ಮುಕ್ತಿ ಪಡಿಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಅವರು ಭಕ್ತಿ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಅದಕ್ಕೆ ಕ್ರಮಬದ್ಧವಾಗಿ ಭಕ್ತಿ ಸೇವೆ ಮಾಡುವುದರಿಂದ ವ್ಯಕ್ತಿಯು ಕ್ರಮೇಣ ದೇವೋತ್ತಮ ಪರಮ ಪುರುಷನಲ್ಲಿ ಒಲವು ಬೆಳೆಸಿಕೊಳ್ಳುತ್ತಾನೆ. ಆ ಒಲವು ಗಾಢವಾದಾಗ ದಿವ್ಯ ಪ್ರೇಮವಾಗುತ್ತದೆ. ಕ್ರಮಬದ್ಧವಾಗಿ ಪ್ರತಿದಿನ ನಮ್ಮ ಸಾಧನೆ ಈ ರೀತಿ ಇರಬೇಕು ಅಂತ ನಾವು ಅನ್ಕೊಂಡಿದ್ರೆ ಅದೇ ರೀತಿ ಮಾಡ್ಬೇಕು. ನಾವು ನಿಯಮ ನಿಬಂಧನೆಗಳಿವೆ, ಅದನ್ನ ಪಾಲನೆ ಮಾಡ್ಬೇಕು. ಈ ರೀತಿ ನಾವು ಗಂಭೀರವಾಗಿ ಭಕ್ತಿಯನ್ನ ಮಾಡಿದ್ರೆ ಕ್ರಮೇಣ ದೇವೋತ್ತಮ ಪರಮ ಪುರುಷನಲ್ಲಿ ಒಲವು ಬೆಳೆಸಿಕೊಳ್ಳುತ್ತಾರೆ. ಗಾಢವಾದಾಗ ಅದು ದಿವ್ಯ ಪ್ರೇಮವಾಗುತ್ತೆ. ಭಾವ ಪ್ರೇಮದ ಹಂತವನ್ನು ತಲುಪ್ತಾನೆ ಭಕ್ತ. ಅಕ್ಕರೆ, ಜುಗುಪ್ಸೆ, ಅನುರಕ್ತಿ, ಪ್ರೇಮ ವೃದ್ಧಿ ಕ್ರಮೆ ನಾಮ ಸ್ನೇಹ ಮಾನ ಪ್ರಣಯ ರಾಗ ಅನುರಾಗ ಭಾವ ಮಹಾಭಾವ. ಇದು ಪ್ರೇಮದ ಬೇರೆ ಬೇರೆ ಹಂತಗಳು. ಅಕ್ಕರೆ ಸ್ನೇಹ ಅಂದ್ರೆ ಅಕ್ಕರೆ ಅಂತೆ. ಮಾನ ಜುಗುಪ್ಸೆ, ಪ್ರಣಯ ಅನುರಕ್ತಿ, ರಾಗ ಗಾಢ ಅನುರಕ್ತಿ, ಅನುರಾಗ ದೈವೋನ್ಮಾದ ಹಾಗೂ
ದಿವ್ಯ ದೈವೋನ್ಮಾದ ಒಂದು ಯಾವ್ದೋ ಬಿಟ್ಬಿಟ್ಟಿದ್ದಾರೆ. ದೈವೋನ್ಮಾದ ಭಾವ ಮತ್ತು ತೀವ್ರ ದೈವೋನ್ಮಾದ ಮಹಾಭಾವ. ಓಕೆ. ಸ್ನೇಹ, ಮಾನ, ಪ್ರಣಯ, ರಾಗ, ಅನುರಾಗ, ಭಾವ, ಮಹಾಭಾವ. ಪ್ರೇಮದ ವಿವಿಧ ಹಂತಗಳು. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಭಕ್ತಿ ರಸಾಮೃತ ಸಿಂಧು ಓದ್ಬೇಕು, ಅವಾಗ ಅರ್ಥ ಆಗತ್ತೆ. ನಿಧಾನಕ್ಕೆ, ಸುಲಭವಾಗಿ ಅರ್ಥ ಆಗಲ್ಲ. ಪ್ರೇಮವು ಕ್ರಮೇಣ ವರ್ಧಿಸುವ ಕ್ರಿಯೆಯನ್ನು ಸಕ್ಕರೆಯ ವಿವಿಧ ಅವಸ್ಥೆಗಳಿಗೆ ಹೋಲಿಸಬಹುದು. ಎಲ್ಲಕ್ಕೂ ಮೊದಲಿನದು ಕಬ್ಬಿನ ಬೀಜ, ಬಳಿಕ ಕಬ್ಬಿನ ಜಲ್ಲೆ, ಇದರ ಮುಂದಿನದು ಕಬ್ಬಿನ ಹಾಲು. ಈ ಹಾಲನ್ನು ಕಾಯಿಸಿ ಕುದಿಸಿದಾಗ ಮೊದಲು ದ್ರವ ರೂಪದ ಕಾಕಂಬಿ ಬರುತ್ತದೆ, ತರುವಾಯ ಬೆಲ್ಲ ತಯಾರಾಗುತ್ತದೆ, ತರುವಾಯ ಬರುವುದು ಸಕ್ಕರೆಯ ಪಾಕ, ಇದರ ಮುಂದಿನ ಹಂತ ಕಲ್ಲು ಸಕ್ಕರೆ, ಕೊನೆಗೆ ಪೆಪ್ಪರ್ಮಿಂಟು. ಈ ಎಲ್ಲ ಹಂತಗಳನ್ನು ಸ್ಥಾಯಿ ಭಾವ ಅಥವಾ ಭಕ್ತಿ ಸೇವೆಯಲ್ಲಿ ಕಾಣುವ ಅವಿಚ್ಛಿನ್ನ ದೈವ ಪ್ರೇಮ ಎಂದು ಕರೆಯುತ್ತಾರೆ. ಇವಿಷ್ಟೇ ಅಲ್ಲದೆ ವಿಭಾವ ಹಾಗೂ ಅನುಭಾವ ಎನ್ನುವ ಹಂತಗಳು ಇವೆ. ಸೊ ಇವೆಲ್ಲವೂ ಕೂಡ ಭಕ್ತಿ ರಸಾಮೃತ ಸಿಂಧುವಿನಲ್ಲಿದೆ. ಇದೆಲ್ಲ ಭಕ್ತಿಯ ಬೇರೆ ಬೇರೆ ಹಂತಗಳು. ತಾತ್ವಿಕ ರಸತತ್ವ ಅಂತ ಹೇಳ್ತಾರೆ ಇದಕ್ಕೆ. ದೈವೋನ್ಮಾದದ ಉನ್ನತ ಮೌಲ್ಯ ಪ್ರಮಾಣವನ್ನು ಸಾತ್ವಿಕ ಹಾಗೂ ವ್ಯಭಿಚಾರಿ ಭಾವಗಳ ಲಕ್ಷಣಗಳ ಜೊತೆ ಬೆರೆಸಿದಾಗ ಭಕ್ತನು ನಾನಾ ಬಗೆಯ ಕೃಷ್ಣ ಪ್ರೇಮದ ದಿವ್ಯಾನಂದವನ್ನು ಸವಿಯುತ್ತಾನೆ. ಇದನ್ನ ಇವಾಗ ನಾವು ಚರ್ಚೆ ಮಾಡಕ್ಕಾಗಲ್ಲ, ಭಕ್ತಿ ರಸಾಮೃತ ಸಿಂಧು ಮಾಡಿದಾಗ. ಈ ರುಚಿಗಳಾದರೋ ಮೊಸರು, ಸಕ್ಕರೆಯ ಪಾಕ, ತುಪ್ಪ, ಕರಿ ಮೆಣಸು ಮತ್ತು ಪಚ್ಚ ಕರ್ಪೂರಗಳ ಮಿಶ್ರಣದಂತಿರುತ್ತವೆ. ಅಷ್ಟೇ ಅಲ್ಲ, ಅಮೃತದಷ್ಟೇ ರುಚಿಯುಳ್ಳದ್ದು ಮಧುರವೂ ಆಗಿರುತ್ತದೆ. ಸೊ ಇದು ನಮಗೆ ಏನೋ ತಾತ್ವಿಕವಾಗಿ ಅರ್ಥ ಆಗದೆ ಇದ್ರು ಕೃಷ್ಣ ಪ್ರೇಮದ ಹಂತಕ್ಕೆ ಬಂದಾಗ ನಾವು ಭಕ್ತಿಯಲ್ಲಿ ಬಹಳ ಅಪರೂಪದ ವಿಷಯಗಳನ್ನ ಅನುಭವಿಸ್ತೀವಿ. ಅದನ್ನ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಈ ಎಲ್ಲ ಮೊಸರು, ಸಕ್ಕರೆ, ತುಪ್ಪ, ಕರಿಮೆಣಸು, ಪಚ್ಚಕರ್ಪೂರ ಎಲ್ಲ ಮಿಶ್ರಣ ಮಾಡಿದ್ರೆ ತುಂಬಾ ರುಚಿಕರವಾಗಿರುತ್ತಂತೆ. ಅಮೃತದಷ್ಟೇ ರುಚಿ ಉಳ್ಳದದು. ಆ ಮಧುರ ಅದನ್ನ ನಾವು ಅನುಭವಿಸ್ತೀವಿ, ಆಸ್ವಾದಿಸ್ತೀವಿ ಅಂತ. ಭಕ್ತನ ಮನೋಧರ್ಮಕ್ಕೆ ಅನುಗುಣವಾಗಿ ಕೃಷ್ಣ ಅನುರಕ್ತಿಯು 5 ವಿಧಗಳಾಗಿ ವಿಂಗಡಗೊಳ್ಳುತ್ತವೆ. ಅವು ಯಾವುದೆಂದರೆ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಧುರ ರತಿ. ಭಕ್ತನು ದೇವೋತ್ತಮ ಪರಮ ಪುರುಷನಲ್ಲಿ ವಿವಿಧ ಬಗೆಯಲ್ಲಿ ಅನುರಕ್ತನಾಗುತ್ತಾನಾಗಿ ಈ ಪಂಚಭೇದಗಳು ಹುಟ್ಟುತ್ತವೆ. ಭಕ್ತಿ ಸೇವೆಯಿಂದಾಗಿ ಉದಿಸುವ ದಿವ್ಯ ರಸಗಳು ಕೂಡ 5 ಬಗೆಯವು. ಇವಾಗ ಇದು ಅನುರಕ್ತಿ ಭಕ್ತ ಭೇದ, ರತಿ ಭೇದ, ಪಂಚಪ್ರಕಾರ ರತಿ ಅಂತಾರೆ ಇದಕ್ಕೆ. ಆಮೇಲೆ ರಸ, ರತಿ ಮತ್ತೆ ರಸ, ಇವೆಲ್ಲವೂ ಕೂಡ ಬಹಳ ತಾತ್ವಿಕವಾದ ವಿಷಯಗಳು. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಹಾಗೂ ಮಧುರ ಎನ್ನುವುದು ದೇವೋತ್ತಮ ಪರಮ ಪುರುಷನ ಸಂಬಂಧದಲ್ಲಿ ಅನುಭವಕ್ಕೆ ಬರುವ 5 ಪ್ರಮುಖ ದಿವ್ಯ ರಸಗಳಾಗಿವೆ. 5 ಪ್ರಧಾನ ರಸಗಳಲ್ಲದೆ 7 ಬಗೆಯ ಪರೋಕ್ಷ ರಸಗಳು ಇವೆ. ಅವುಗಳು ನಗೆ, ಬೆರಗು, ಶೌರ್ಯ, ಅನುಕಂಪ, ಕೋಪ, ಆಪತ್ತು ಹಾಗೂ ಭಯ. ಮುಖ್ಯ ಸಂಸ್ಕೃತದಲ್ಲಿ ಹಾಸ್ಯ, ಅದ್ಭುತ, ವೀರ, ಕರುಣ, ರೌದ್ರ, ಭಯಾನಕ, ಭೀಭತ್ಸ. ಹಾಸ್ಯ, ಅದ್ಭುತ, ವೀರ, ಕರುಣ, ರೌದ್ರ, ಭಯಾನಕ, ಭೀಭತ್ಸ. 7 ಪ್ರಮುಖವಲ್ಲದ ರಸಗಳು, 5 ಪ್ರಮುಖ ರಸಗಳು. 5 ಪ್ರಧಾನ ರಸಗಳ ಜೊತೆಗೆ ವಿನೋದ, ಬೆರಗು, ಪರಾಕ್ರಮ, ಅನುಕಂಪ, ಕ್ರೋಧ, ಆಪತ್ತು ಹಾಗೂ ಭಯ ಎಂಬ 7 ಪರೋಕ್ಷ ರಸಗಳು ಇವೆ. ಓಕೆ, ಅದೇ ಶ್ಲೋಕ. 5 ಪ್ರಧಾನ ರಸಗಳು ಭಕ್ತನ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಿತವಾಗಿರುತ್ತವೆ. ಈ ಭಕ್ತಿ ರಸಗಳು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಇದೆ. ಆದರೆ 7 ಪರೋಕ್ಷ ರಸಗಳು ನಿರ್ದಿಷ್ಟ ಸಂದರ್ಭಗಳಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತವೆ ಹಾಗೂ ತುಂಬಾ ಶಕ್ತಿಯುಳ್ಳದ್ದಾಗಿಯೂ ತೋರಿಸಿಕೊಳ್ಳುತ್ತವೆ. 7 ಪರೋಕ್ಷ ರಸಗಳು ಅವು ನಮ್ಮ ಹೃದಯದಲ್ಲಿರಲ್ಲ. ಅದು ಈ 5ರಲ್ಲಿ ಯಾವುದು ನಮ್ಮ ಮೂಲ ಸ್ವರೂಪ ಸ್ಥಿತಿ ಇದೆಯೋ ಅದರ ರಸ ನಮ್ಮ ಹೃದಯದಲ್ಲೇ ಇದೆ. 9 ಮಂದಿ ಯೋಗೇಂದ್ರರು ಹಾಗೂ 4 ಕುಮಾರರು ಶಾಂತ ಭಕ್ತರಿಗೆ ಉದಾಹರಣೆಗಳಾಗಿವೆ.
ಆಗಿ ನಿಲ್ಲುವರು. ದಾಸ್ಯ ರಸ ಸ್ಥಿತರಾದ ಭಕ್ತರ ಸಂಖ್ಯೆ ಅಪಾರವಾಗಿದೆ. ಯಾಕೆಂದ್ರೆ ಅಂತಹ ಭಕ್ತರು ಎಲ್ಲೆಲ್ಲೂ ಇರುತ್ತಾರೆ. ಶಾಂತ ಈ 4 ಕುಮಾರರು ಮತ್ತು ಯೋಗೇಂದ್ರ, ನವಯೋಗೇಂದ್ರ. ದಾಸ್ಯ ತುಂಬಾ ಜನ ಭಕ್ತರಿದ್ದಾರೆ ಅಂತ ಹೇಳ್ತದೆ. ಆಮೇಲೆ ಶ್ರೀಧಾಮ ಹಾಗೂ ಸುಧಾಮ ಈ ಇಬ್ಬರು ವೃಂದಾವನದಲ್ಲಿ ಭ್ರಾತೃತ್ವ ಭಾವದ ಸಖ್ಯ ಭಕ್ತರಿಗೆ ಉದಾಹರಣೆಗಳು. ಭೀಮಾರ್ಜುನರು ದ್ವಾರಕೆಯಲ್ಲಿ ಪ್ರಭುವಿನ ಗೆಳೆಯರು. ವೃಂದಾವನದಲ್ಲಿ ಪ್ರಭುವಿಗೆ ಪಿತೃ ವಾತ್ಸಲ್ಯ ತೋರುವ ಭಕ್ತರೆಂದರೆ ತಾಯಿ ಯಶೋದೆ ಹಾಗೂ ತಂದೆ ನಂದ ಮಹಾರಾಜ. ದ್ವಾರಕೆಯಲ್ಲಿ ವಸುದೇವ ಹಾಗೂ ದೇವಕಿ ಪ್ರಭುವಿನ ತಂದೆ ತಾಯಿಯರು. ವಾತ್ಸಲ್ಯ ಅಥವಾ ಪಿತೃ ಪ್ರೇಮ ತೋರುವ ಇನ್ನೂ ಅನೇಕ ಜನ ಶ್ರೇಷ್ಠ ಪುರುಷರಿದ್ದಾರೆ. ದಾಂಪತ್ಯ ಪ್ರೇಮ ಪಾಲಕರಾದ ಪ್ರಮುಖ ಭಕ್ತರೆಂದರೆ ವೃಂದಾವನದಲ್ಲಿ ಗೋಪಿಯರು, ದ್ವಾರಕೆಯಲ್ಲಿ ಕೃಷ್ಣನ ರಾಣಿಯರು ಹಾಗೂ ವೈಕುಂಠದಲ್ಲಿ ಐಶ್ವರ್ಯ ದೇವತೆಯರ ಗಣ. ಈ ಭಕ್ತರ ಸಂಖ್ಯೆ ಲೆಕ್ಕಕ್ಕೆ ಸಿಗುವಂತಹದಲ್ಲ. ಕೃಷ್ಣ ಪ್ರೇಮವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ: ಭಯಭಕ್ತಿ ಹಾಗೂ ಪೂಜ್ಯ ಭಾವ ತುಂಬಿದ ಅನುರಕ್ತಿ. ಒಂದು ಪೂಜ್ಯ ಭಾವ ರಹಿತ ಪರಿಶುದ್ಧ ಅಕ್ಕರೆ, ಇನ್ನೊಂದು ಮೊದಲನೇದು ವಿಧಿಭಕ್ತಿ, ವೈಧಿಭಕ್ತಿ. ಪೂಜ್ಯ ಭಾವ ಅಥವಾ ಐಶ್ವರ್ಯ ಭಾವ ಮತ್ತೆ ಮಾಧುರ್ಯ ಭಾವ. ಐಶ್ವರ್ಯ ಭಾವದಲ್ಲಿ ಆ ಪೂಜ್ಯ ಭಾವದ ತುಂಬಿದ ಅನುರಕ್ತಿ ಇರುತ್ತೆ. ಮತ್ತೆ ಮಾಧುರ್ಯದಲ್ಲಿ ಪೂಜ್ಯ ಭಾವ ರಹಿತ ಪರಿಶುದ್ಧ ಅಕ್ಕರೆ. ಅದು ಪೂಜ್ಯ ಭಾವ ಇಲ್ಲ, ಓ ದೇವರು ಅದಕ್ಕೆ ನಾನು ಅವನಿಗೆ ಪ್ರೀತಿಸ್ತಾ ಇದ್ದೀನಿ, ಇಲ್ಲ. ಕೃಷ್ಣ ಅಷ್ಟು ಸುಂದರ ಅಂತಹ ಸುಮ್ಮನೆ ಸಹಜವಾದ ಪ್ರೀತಿ ಕೃಷ್ಣನಿಗೆ. ಅವನು ದೇವರು ಅಂತಲ್ಲ, ಸುಮ್ಮನೆ ಅವನು ಆ ರೀತಿ ವ್ಯಕ್ತಿ, ಅವನಿಂದ ಆಕರ್ಷಿತರಾಗೋದು. ಅದು ಪೂಜ್ಯ ಭಾವ ರಹಿತ ಪರಿಶುದ್ಧ ಅಕ್ಕರೆ. ಪೂಜ್ಯ ಭಾವ ರಹಿತ ಪರಿಶುದ್ಧ ಅನುರಕ್ತಿಯನ್ನು ಗೋಲೋಕ ವೃಂದಾವನದಲ್ಲಿ ಕಾಣಬಹುದು. ಭಯಭಕ್ತಿ ಹಾಗೂ ಪೂಜ್ಯ ಭಾವಗಳು ಪ್ರಧಾನವಾಗುಳ್ಳ ಅನುರಕ್ತಿಯು ಮಥುರಾ ಹಾಗೂ ದ್ವಾರಕಾ ಪಟ್ಟಣಗಳಲ್ಲಿಯೂ ವೈಕುಂಠ ಲೋಕದಲ್ಲಿಯೂ ಕಂಡುಬರುತ್ತದೆ. ವ್ರಜ ಭೂಮಿಯಲ್ಲಿ ಮಾತ್ರ ಪೂಜ್ಯ ಭಾವ ರಹಿತ ಅಂದ್ರೆ ಮಾಧುರ್ಯ ರಸ ಕೇವಲ ಈ ಅಥವಾ ಇದಕ್ಕೆ ರಾಗಾನುಗ ಭಕ್ತಿ ಅಂತಾನು ಹೇಳ್ತಾರೆ. ರಾಗಾನುಗ ಭಕ್ತಿ ಕೇವಲ ವೃಂದಾವನದಲ್ಲಿ ಇರೋದು. ವೃಂದಾವನದ ಆಚೆ ರಾಗಾನುಗ ಭಕ್ತಿ ಇಲ್ಲ. ಪೌಷ್ಕಲ್ಯವು ಪ್ರಾಧಾನ್ಯ ಗಳಿಸಿದಾಗ ದೈವ ಪ್ರೇಮಕ್ಕೆ ಅಷ್ಟಿಷ್ಟು ಧಕ್ಕೆ ಬರುತ್ತದೆ. ಹೀಗಿದ್ದು ಕೇವಲ ಭಕ್ತಿಯ ಪ್ರಕಾರ ಭಕ್ತನು ಕೃಷ್ಣನ ಅಪರಿಮಿತ ಶಕ್ತಿ ಸಂಚಯವನ್ನು ನೋಡುತ್ತಾನಾದರೂ ತಾನು ಅವನಿಗೆ ಸಮನೆಂದೇ ಪರಿಗಣಿಸುತ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇವಾಗ ಈ ಐಶ್ವರ್ಯ ಭಾವ ರಹಿತ, ಗೌರವ ಭಾವ ರಹಿತ ಭಕ್ತರು ಅವರು ಕೃಷ್ಣನನ್ನ ಒಂದೊಂದ್ಸತಿ ಅಂದ್ರೆ ಅವರಿಗೆ ಗೊತ್ತು ಕೃಷ್ಣ ದೇವತಮ ಪರಮಪುರುಷ ಅಂತ, ಆದ್ರೆ ಆ ವಿಷಯ ತಮ್ಮ ಮನಸ್ಸಿನಲ್ಲಿ ಮುಂಭಾಗದಲ್ಲಿ ಬರೋದಿಲ್ಲ, ಎಲ್ಲೋ ಹಿನ್ನೆಲೆ ಇದಿದೆ. ಹೌದು ಕೃಷ್ಣ ಭಗವಂತ. ಆದ್ರೆ ಅದು ಅವರ ಪ್ರೀತಿಯನ್ನ, ಅವರು ಕೃಷ್ಣನಿಗೆ ತೋರ್ತಾ ಇರೋ ಸಹಜ ಪ್ರೀತಿಗೆ ಅಡೆತಡೆ ಆಗೋದಿಲ್ಲ. ಅದು ಮುಖ್ಯ. ಅದಕ್ಕೆ ಇದು ಗೋಲೋಕ ವೃಂದಾವನದಲ್ಲಿ ಮಾತ್ರ ಸಾಧ್ಯ, ಬೇರೆ ಎಲ್ಲೂ ಸಾಧ್ಯ ಇಲ್ಲ ಇಂತಹ ಪ್ರೀತಿ. ಅದಕ್ಕೆ ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕು ಅಂದ್ರೆ ಕೃಷ್ಣ ದೇವರು ಅನ್ನೋದನ್ನ ಮರಿಬೇಕು ನಾವು. ಅದೇ ನಮ್ಮ ಗುರಿ. ಶಾಂತ ಹಾಗೂ ದಾಸ್ಯ ರಸಗಳ ಪಾರಮಾರ್ಥಿಕ ನೆಲೆಯಲ್ಲಿ ಕೆಲವು ಸಲ ಪ್ರಭುವಿನ ಪೌಷ್ಕಲ್ಯವು ಪ್ರಧಾನವಾಗಿರುತ್ತದೆ. ಆದ್ರೆ ಭ್ರಾತೃತ್ವ, ಪಿತೃ ಹಾಗೂ ದಾಂಪತ್ಯ ಪ್ರೇಮಗಳ ಲೋಕೋತ್ತರ ನೆಲೆಯಲ್ಲಿ ಪೌಷ್ಕಲ್ಯದ ಪ್ರಮಾಣ ಕಡಿಮೆಯಾಗಿರುತ್ತದೆ. ಶಾಂತ ದಾಸ್ಯಗಳಲ್ಲಿ ಸ್ವಲ್ಪ ಇರುತ್ತೆ, ಓ ಹೌದು ನಮ್ ಕೃಷ್ಣ ಭಗವಂತ ಅಂತ. ಆದ್ರೆ ಈ ಸಖ್ಯ ವಾತ್ಸಲ್ಯ ಮಾಧುರ್ಯಗಳಲ್ಲಿ ಸಂಪೂರ್ಣವಾಗಿ ಅದು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಯಶೋಧ ಮಾತಾ ತಕ್ಷಣ ಕೃಷ್ಣ ಬ್ರಹ್ಮಾಂಡವನ್ನ ತೋರಿಸ್ಬಿಟ್ಟ ಬಾಯಲ್ಲಿ, ಅಯ್ಯೋ ಇದೇನಿದು ಅಂತ ಸ್ವಲ್ಪ ಗಾಬರಿ ಆಗ್ತಾಳು ಒಂದ್ ಕ್ಷಣಕ್ಕೆ. ಓ ನಾನ್ಯಾರು, ಇವನ್ ಯಾರು ಅಂತ ಏನೇನೋ ಅವಳಿಗೆ ತಾತ್ವಿಕ ಪ್ರಶ್ನೆಗಳೆಲ್ಲ ಬಂದ್ಬಿಡುತ್ತೆ. ತಕ್ಷಣ ಯೋಗ ಮಾಯ ಬಂದ್ಬಿಟ್ಟು ಎಲ್ಲ ಮರ್ಸ್ಬಿಡ್ತಾಳೆ ಅಷ್ಟೇ. ಮಗ ಮರ್ತೋಗ್ಬಿಡ್ಲು, ಓ ಕೃಷ್ಣ ನನ್ ಮಗ ಅಷ್ಟೇ. ಸೊ ಈ ರಸಗಳಲ್ಲಿ ಇದು ಅಷ್ಟು ಪ್ರಾಧಾನ್ಯವಾಗಿರೋದಿಲ್ಲ.
ಇರುತ್ತೆ ಅಲ್ಲೋ ಹಿನ್ನೆಲೆಯಲ್ಲಿ ಆಗಾಗ ಸ್ವಲ್ಪ ಮುಂದೆ ಬರುತ್ತೆ, ಆದ್ರೆ ಯೋಗಮಾಯ ಮರೆಸ್ಬಿಡ್ತಾಳೆ ಭಕ್ತರಿಗೆ. ಭಗವಾನ್ ಕೃಷ್ಣನು ತನ್ನ ತಾಯಿ ತಂದೆಯರಾದ ವಸುದೇವ ದೇವಕಿಯರ ಪಾದ ಪದ್ಮಗಳಿಗೆ ನಮಿಸಿ ಪ್ರಾರ್ಥನೆ ಸಮರ್ಪಿಸಿದನು. ಆಗ ಕೃಷ್ಣನ ಪೌಷ್ಕಲ್ಯಗಳ ಅರಿವಿದ್ದ ಆ ತಾಯಿ ತಂದೆಯರ ಮನಸ್ಸುಗಳಲ್ಲಿ ಭಯಭಕ್ತಿ, ಪೂಜ್ಯಭಾವ ಹಾಗೂ ಹೆದರಿಕೆ ಎಲ್ಲವೂ ಉದ್ಭವಿಸಿತು. ತಮ್ಮ ಇಬ್ಬರು ಮಕ್ಕಳು ಕೃಷ್ಣ ಹಾಗೂ ಬಲರಾಮ ತಮಗೆ ಪಾದಾಭಿ ವಂದನ ಮಾಡಿದಾಗ ಇಬ್ಬರೂ ದೇವೋತ್ತಮ ಪರಮ ಪುರುಷರೇ ಹೌದೆಂಬುದು ವಸುದೇವ ದೇವಕಿಯರಿಗೆ ಅರ್ಥವಾಯಿತು. ಅಷ್ಟೇ ಅಲ್ಲ, ಅವರಲ್ಲಿ ಭಯ ತಲೆದೋರಿ ಇಬ್ಬರು ಮಕ್ಕಳನ್ನು ಆಲಂಗಿಸಿಕೊಳ್ಳದೆಯೇ ಇದ್ದು ಬಿಟ್ಟರು. ಯಾವಾಗ ಕೃಷ್ಣ ಬಲರಾಮ ವೃಂದಾವನದಿಂದ ಮಥುರೆಗೆ ಹೋಗಿ ಕಂಸನನ್ನ ಕೊಂದಾದ್ಮೇಲೆ ಆ ವಸುದೇವ ದೇವಕಿಯರ ಹತ್ರ ಹೋಗ್ತಾರೆ. ಅವಾಗ ವಸುದೇವ ದೇವಕಿಯರು ಗೊತ್ತಾಗ್ಬಿಡುತ್ತೆ, ಓ ಇವರು ದೇವರು, ದೇವೋತ್ತಮ ಪರಮ ಪುರುಷರು ಇವರಿಬ್ರು. ಹಾಗಾಗಿ ಅವರು ಕರ ಜೋಡಿಸ್ಕೊಂಡು ನಿಂತಿದ್ದಾರೆ, ಮಕ್ಕಳನ್ನ ಆಲಿಂಗಿಸ್ಲಿಲ್ಲ. ಕೃಷ್ಣನು ತನ್ನ ವಿಶ್ವರೂಪವನ್ನು ಪ್ರಕಟಿಸಿದಾಗ ಅವನ ಬಗೆಗೆ ಅರ್ಜುನನಲ್ಲಿ ಪೂಜ್ಯ ಭಾವ ಹುಟ್ಟಿತು, ಹೆದರಿಕೆಯೂ ಆಯಿತು. ಆಗ ಕೃಷ್ಣನ ಸ್ನೇಹಿತನಾಗಿ ತಾನು ಈ ಹಿಂದೆ ತೋರಿದ್ದ ಉದ್ಧಟ ವರ್ತನೆಗಾಗಿ ಅರ್ಜುನನು ಕ್ಷಮೆಯಾಚಿಸಿದನು. ಕೃಷ್ಣನು ತನ್ನ ರಾಣಿ ರುಕ್ಮಿಣಿಯೊಡನೆ ಹಾಸ್ಯದ ನುಡಿಗಳನ್ನಾಡುತ್ತಿದ್ದ. ಆದರೂ ಕೃಷ್ಣನು ನನ್ನನ್ನು ತೊರೆದು ಹೋಗುವವನಂತೆ ಮಾತನಾಡುತ್ತಿದ್ದಾನೆ ಎಂದು ರುಕ್ಮಿಣಿಯ ಆಲೋಚನಾ ಲಹರಿ ಸಾಗಿತ್ತು. ಇದರಿಂದಾಗಿ ಆಕೆಗೆ ಆಘಾತವೂ ಆಯಿತು. ಸುಮ್ಮನೆ ಕೃಷ್ಣ ಹಾಸ್ಯ ಮಾಡಕ್ ಪ್ರಯತ್ನ ಮಾಡ್ತೇನೆ, ರುಕ್ಮಿಣಿ ಜೊತೆಗೆ ಹೇಳ್ತಾ ಇದ್ದೇನೆ, ನಾನ್ ನಿನಗೆ ಯೋಗ್ಯನಲ್ಲ, ನೀನ್ ಇನ್ಯಾರನ್ನಾದ್ರೂ ಮದ್ವೆ ಆಗ್ಬೇಕು, ಅದು ಇದು ಅಂತ ಸುಮ್ಮನೆ ಹಾಸ್ಯ. ಅಂದ್ರೆ ಅವಳು ಕೋಪ ವ್ಯಕ್ತಪಡಿಸ್ಲಿ ಅನ್ನೋ ಇಚ್ಛೆಯಿಂದ ಕೃಷ್ಣ ಆ ರೀತಿ ಮಾತಾಡ್ತಾ ಇದ್ದಾನೆ. ಆದ್ರೆ ರುಕ್ಮಿಣಿಗೆ ತಡ್ಕೊಳಕ್ಕೆ ಆಗ್ಲಿಲ್ಲ ಮಾತುಗಳು. ಅವಳಿಗೆ ಆಘಾತವೇ ಆಗೋಯ್ತು. ಮೂರ್ಛೆ ಬಿದ್ದುಬಿಡ್ತಾಳೆ ರುಕ್ಮಿಣಿ. ಇತ್ತ ದ್ವಾರಕೆಯಲ್ಲಿ ಕೃಷ್ಣನು ರುಕ್ಮಿಣಿಯನ್ನೇ ಸರಸ ಸಲಾಪದಲ್ಲಿ ತೊಡಗಿದ್ದ. ಅತ್ತ ರುಕ್ಮಿಣಿಯನ್ನಾದರೂ ನೋವು, ಭಯ ಹಾಗೂ ಶೋಕಗಳು ಮುತ್ತಿಕೊಂಡವು. ಆಕೆ ಬುದ್ಧಿಯನ್ನು ಕಳೆದುಕೊಂಡಿದ್ದಳು. ಹಾಗಾಗಿ ತನ್ನ ಕೈಯ ಬಳೆಗಳನ್ನು ಕಳಚಿ ಹಾಕಿದಳು. ಕೈಯಲ್ಲಿದ್ದ ಬೀಸಣಿಗೆಯು ನೆಲಕ್ಕೆ ಬಿತ್ತು. ತಲೆ ಕೂದಲು ಕೆದರಿಕೊಂಡು ಹಾರಾಡಿತು. ಭಾರಿ ಬಿರುಗಾಳಿ ಬೀಸಿ ಅಪ್ಪಳಿಸಿದ ಬಾಳೆ ಗಿಡದಂತೆ ರುಕ್ಮಿಣಿ ಪ್ರಜ್ಞೆ ಕಳೆದುಕೊಂಡು ನಿಂತಂತೆಯೇ ನೆಲಕ್ಕೆ ಉರುಳಿದಳು. ಕೇವಲ ಭಕ್ತಿ ಸ್ಥಿತಿಯಲ್ಲಿ ಭಕ್ತನು ಕೃಷ್ಣನ ಅಪಾರ ಪೌಷ್ಕಲ್ಯವನ್ನು ಅನುಭವಿಸುತ್ತಾನಾದರೂ ಅದನ್ನು ಗಣನೆಗೆ ತೆಂದುಕೊಳ್ಳುವುದಿಲ್ಲ. ತನಗೆ ಕೃಷ್ಣನೊಡನಿರುವ ಆಪ್ತ ಸಂಬಂಧವೊಂದನ್ನು ಮಾತ್ರ ಅವನು ಗಂಭೀರವಾಗಿ ಪರಿಗಣಿಸುವನು. ಕೃಷ್ಣನ ಬಾಯಲ್ಲಿ ಸಕಲ ಬ್ರಹ್ಮಾಂಡಗಳನ್ನು ನೋಡಿದಾಗ ಮಾತೆ ಯಶೋದೆಯು ಆ ಕ್ಷಣಕ್ಕೆ ವಿಸ್ಮಯಪಟ್ಟಳು. ತ್ರಿವೇದಗಳನ್ನು ಅನುಸರಿಸಿ ನಡೆಯುವವರು ಇಂದ್ರ ಹಾಗೂ ಇತರ ಉಪದೇವತೆಗಳನ್ನು ಪೂಜಿಸುವಂತೆ ಪ್ರಭುವನ್ನು ಪೂಜಿಸುತ್ತಾರೆ. ಅವನ ಹೆಸರಿನಲ್ಲಿ ಹೋಮಾದಿಗಳನ್ನು ಮಾಡುತ್ತಾರೆ. ಉಪನಿಷತ್ತುಗಳ ಅಧ್ಯಯನ ಮೂಲಕ ಪ್ರಭುವಿನ ಮಹಿಮೆಯನ್ನು ಅರಿತುಕೊಳ್ಳುವವರು ಅವನನ್ನು ಬ್ರಹ್ಮನ್ನೆಂದು ಪೂಜಿಸುತ್ತಾರೆ. ಬ್ರಹ್ಮಾಂಡವನ್ನು ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡುವ ಪ್ರಖ್ಯಾತ ತತ್ವವೇತ್ತರು ಅವನನ್ನು ಪುರುಷನೆಂದು ಪೂಜಿಸುತ್ತಾರೆ. ಮಹಾನ್ ಯೋಗಿಗಳು ಅವನನ್ನು ಸರ್ವವ್ಯಾಪಿ ಪರಮಾತ್ಮನೆಂದು ಪೂಜಿಸುತ್ತಾರೆ. ಭಕ್ತರು ದೇವೋತ್ತಮ ಪರಮ ಪುರುಷನೆಂದು ಪೂಜಿಸುತ್ತಾರೆ. ಹೀಗಿದ್ದು ಮಾತೆ ಯಶೋದೆಯು ಪ್ರಭುವನ್ನು ನನ್ನ ಮಗನೆಂದೇ ಪರಿಭಾವಿಸಿದಳು. ಇದೇ ವ್ಯತ್ಯಾಸ. ಇಡೀ ಜಗತ್ತಿನಲ್ಲಿ ಇಲ್ಲಿ ನೋಡಿ ಹೇಳ್ತಾ ಇದಾರೆ, ಭಕ್ತರು ದೇವೋತ್ತಮ ಪರಮ ಪುರುಷ ಅಂತ ಪೂಜಿಸ್ತಾರೆ, ಯೋಗಿಗಳು ಪರಮಾತ್ಮ ಅಂತ ಪೂಜಿಸ್ತಾರೆ, ಜ್ಞಾನಿಗಳು ಬ್ರಹ್ಮನ್ ಅಂತ ಪೂಜಿಸ್ತಾರೆ, ದೇವತಾ ಪೂಜೆಯಲ್ಲಿ ತೊಡಗಿರೋರು ಅವರು ಎಲ್ಲ ದೇವತೆಗಳು ಅವನ ಅಂಗ ಅಂತ ಪೂಜಿಸ್ತಾರೆ. ಹೋಮಾದಿಗಳನ್ನ ಮಾಡ್ತಾರೆ. ಆದ್ರೆ ಯಶೋದೆಗೆ ಇದ್ಯಾವುದು ಬೇಕಾಗಿಲ್ಲ. ಯಶೋದೆಗೆ ಬೇಕಾಗಿದ್ದು ಕೃಷ್ಣ ನನ್ನ ಮಗ ಅಷ್ಟೇ. ಇದು ಕೃಷ್ಣ ಭಕ್ತಿ, ಇದು ಗೋಲೋಕ ವೃಂದಾವನ. ಕೃಷ್ಣನು ಇಂದ್ರಿಯ ಗ್ರಾಹ್ಯನಲ್ಲ, ಮನುಷ್ಯರಿಗೆ ಕಾಣಿಸುವುದಿಲ್ಲ. ಆದರೂ ಅವನು ಭೌತಿಕ ದೇಹ ಧರಿಸಿ ಮನುಷ್ಯನಾಗಿ ಕಾಣಿಸಿಕೊಳ್ಳುತ್ತಾನೆ. ಆದ್ದರಿಂದಲೇ ಮಾತೆ ಯಶೋದೆಯು ಕೃಷ್ಣನನ್ನು ತನ್ನ ಮಗನೆಂದೇ ಭಾವಿಸಿದಳು. ಅವನನ್ನು ಒಬ್ಬ ಸಾಮಾನ್ಯ ಮಗುವಿನಂತೆ ಮರದ ಒರಳಿಗೆ ಹಗ್ಗದಿಂದ ಕಟ್ಟಿ ಹಾಕಿದಳು. ದಾಮೋದರ ಲೀಲೆ. ಕೃಷ್ಣನು ಶ್ರೀಧಾಮನಿಂದ ಪರಾಜಿತನಾದ. ಆಗ ಪ್ರಭು ಶ್ರೀಧಾಮನನ್ನು ತನ್ನ ಭುಜದ ಮೇಲೆ ಕುಳಿರಿಸಿಕೊಂಡು ಹೊರಬೇಕಾಯಿತು ಪ್ರಲಂಬಾಸುರನ ವಧೆಯ ಸಮಯದಲ್ಲಿ. ಇದೇ ರೀತಿ ಭದ್ರಸೇನನು ವೃಷಭನನ್ನು ಹೊತ್ತ ಹಾಗೂ ಪ್ರಲಂಬನು ರೋಹಿಣೀ ಸೂತನಾದ ಬಲರಾಮನನ್ನು ಹೊತ್ತ.
ಯಾಕೆ ಎಲ್ಲರೂ ಮ್ಯೂಟ್ ಮಾಡ್ಕೋತಾ ಇದ್ದಾರೆ. ನನ್ನ ಪರಮ ಪ್ರೀತಿಯ ಕೃಷ್ಣ, ನೀನು ನನ್ನನ್ನು ಪೂಜಿಸುತ್ತಿದ್ದೀಯೆ. ಅಷ್ಟೇ ಅಲ್ಲ, ನಿನ್ನೊಡನಿದ್ದು ಸುಖಿಸುವ ಆಸೆ ಇಟ್ಟುಕೊಂಡಿದ್ದ ಗೋಪಿಯರೆಲ್ಲರನ್ನೂ ತೊರೆಯುತ್ತಿದ್ದೀಯೆ. ಈ ಪರೆಯಲ್ಲಿ ಆಲೋಚಿಸುತ್ತಿದ್ದ ಶ್ರೀಮತಿ ರಾಧಾರಾಣಿಯು ತಾನು ಕೃಷ್ಣನ ಪರಮ ಪ್ರೀತಿಯ ಗೋಪಿ ಎಂದು ಪರಿಗಣಿಸಿದಳು. ಇದೇ ಹೆಮ್ಮೆಯಲ್ಲಿ ಆಕೆಯು ಕೃಷ್ಣನೊಡನೆ ಆಡುತ್ತಿದ್ದ ರಾಸಲೀಲೆಯನ್ನು ಬಿಟ್ಟು ಹೋದಳು. ದಟ್ಟ ಅರಣ್ಯದ ಮಧ್ಯಭಾಗದಲ್ಲಿ ಆಕೆ ಎಂದಳು, ಪ್ರಿಯ ಕೃಷ್ಣ, ನಾನು ಇನ್ನಷ್ಟು ನಡೆಯಲಾರೆ. ನಿನಗಿಷ್ಟ ಬಂದ ಕಡೆಗೆ ನೀನು ನನ್ನನ್ನು ಕರೆದೊಯ್ಯಬಹುದು. ಶ್ರೀಮತಿ ರಾಧಾರಾಣಿಯು ಹೀಗೆ ಕೃಷ್ಣನಲ್ಲಿ ಅವಹಾಲು ಹೇಳಿಕೊಂಡಾಗ ಅವನು, ನನ್ನ ಭುಜಗಳನ್ನೇರಿ ಕುಳಿತಿಕೋ ಎಂದ. ಶ್ರೀಮತಿ ರಾಧಾರಾಣಿಯು ಹಾಗೆ ಮಾಡಲು ಪ್ರಾರಂಭಿಸುತ್ತಿದ್ದಂತೆಯೇ ಕೃಷ್ಣನು ಅಂತರ್ಧಾನನಾದ. ತರುವಾಯ ಶ್ರೀಮತಿ ರಾಧಾರಾಣಿಯು ತನ್ನ ಮನವಿಯ ಬಗೆಗೂ ಕೃಷ್ಣನು ಮಾಯವಾದರ ಬಗೆಗೂ ಶೋಕಿಸತೊಡಗಿದಳು. ರಾಧಾರಾಣಿ ಶಶಿಕಾಂತ್ ಪ್ರಭು ಯಾಕೆ ಅನ್ಮ್ಯೂಟ್ ಮಾಡ್ಕೋತಾ ಇದೀರಾ? ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಇಲ್ಲಿ ಹೇಳ್ತಾ ಇದಾರೆ, ರಾಧಾರಾಣಿ ಹೇಳ್ತಾ ಇದ್ದಾಳೆ, ನನ್ನ ಪರಮ ಪ್ರೀತಿಯ ಕೃಷ್ಣ, ನೀನು ನನ್ನನ್ನು ಪೂಜಿಸುತ್ತಿದ್ದೀಯ. ಅಷ್ಟೇ ಅಲ್ಲ, ನಿನ್ನೊಡನಿದ್ದು ಸುಖಿಸುವ ಆಸೆ ಇಟ್ಟುಕೊಂಡಿದ್ದ ಗೋಪಿಯರೆಲ್ಲರನ್ನು ನೀನು ತೊರೆದಿದ್ದೀಯ. ಹಾಗಾಗಿ ಕ್ಷಣಿಕವಾಗಿ ರಾಧಾರಾಣಿಯಲ್ಲಿ ಒಂದು ಸ್ವಲ್ಪ ಅಹಂಕಾರ ಬಂತು ಅಂತ ಹೇಳ್ತಾರೆ ಆಚಾರ್ಯರು. ಓ, ಕೃಷ್ಣ ನನ್ನ ಒಬ್ಬನ ಜೊತೆನೆ ಇದ್ದಾನೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ನಡೆಯಕ್ ಆಗ್ತಾ ಇಲ್ಲ, ನಿನ್ಗೆ ಎಲ್ಬೇಕೋ ನನ್ನ ಬೇಕಾದ್ರೆ ಹೊತ್ಕೊಂಡು ಹೋಗು ಅಂತ. ಕೃಷ್ಣನಿಗೆ ಗೊತ್ತಾಗ್ಬಿಡತ್ತೆ ರಾಧಾರಾಣಿಯಲ್ಲಿ ಏನೋ ಒಂಚೂರು ಈ ತರ ಅಹಂಕಾರ ಇದೆ ಅಂತ. ಅವನ ತಕ್ಷಣ ಕಣ್ಮರೆ ಆಗೋಗ್ತಾನೆ. ಆದ್ರೆ ಅದರ ಉದ್ದೇಶ ಒಂದೇ, ಅವಳ ಪ್ರೇಮವನ್ನು ಇನ್ನೂ ಹೆಚ್ಚಿಸೋದಕ್ಕೆ ಅಷ್ಟೇ. ಆಗ ಶ್ರೀಮತಿ ರಾಧಾರಾಣಿಗೆ ಅದು ಗೊತ್ತಾಯ್ತು. ಹಾಗಾಗಿ ಅವಳು ಬಹಳ ಶೋಕಕ್ಕೊಳಗಾಗ್ತಾಳೆ. ಪ್ರಿಯ ಕೃಷ್ಣ, ನಾವು ಗೋಪಿಯರು ನಮ್ಮ ಗಂಡಂದಿರ, ಮಕ್ಕಳ, ಸೋದರರ ಹಾಗೂ ಬಂಧುಗಳ ಮಾತನ್ನು ನಿರ್ಲಕ್ಷಿಸಿದೆವು. ನಿನ್ನ ಸಂಘಕ್ಕೆ ತೊರೆದು ಇಲ್ಲಿಗೆ ಬಂದೆವು. ನಮ್ಮ ಅಪೇಕ್ಷೆಗಳೇನೆಂಬುದನ್ನು ನೀನು ಬಲ್ಲೆ. ನಿನ್ನ ವೇಣುವಿನ ಮಧುರ ಗಾನಕ್ಕೆ ಮನಸೋತು ನಾವಿಲ್ಲಿಗೆ ಬಂದಿದ್ದೇವೆ. ಆದರೆ ನೀನು ಪರಮ ವಂಚಕ. ನಮ್ಮಂತಹ ಸುಂದರ ಯುವತಿಯರ ಸಂಘವನ್ನು ಈ ಮಧ್ಯರಾತ್ರಿಯಲ್ಲಿ ವಂಚಕನಲ್ಲದೆ ಬೇರಾರು ತೊರೆಯುತ್ತಾರೆ? ನೋಡಿ, ಇದು ಬೃಂದಾವನದ ಪ್ರೇಮ. ಬೃಂದಾವನದ ಪ್ರೇಮದಲ್ಲಿ ಕೃಷ್ಣ ವಂಚಕ, ಮೋಸಗಾರ, ಪ್ರೇಮಿ, ಹೃದಯವನ್ನ ಮುರಿಯುತ್ತಾ ಇರೋ ಪ್ರೇಮಿ. ಇಲ್ಲಿ ದೇವರು, ಭಗವಂತ, ಅವನನ್ನ ಆರಾಧನೆ ಮಾಡಬೇಕು, ಬೈತಾ ಇದ್ದಾರೆ. ಇಲ್ಲಿ ಗೋಪಿಗಳು ಬೈತಾ ಇದ್ದಾರೆ ಕೃಷ್ಣನ, ವಂಚಕ ನೀನು ಅಂತ. ಸೊ ಈ ಪ್ರೇಮದಲ್ಲಿ ಆ ಗೌರವ ಭಾವ ಇಲ್ಲ. ಈ ಪ್ರೇಮದಲ್ಲಿ ಗೌರವ ಭಾವ ಇಲ್ಲ. ಸಹಜವಾದ ಪ್ರೀತಿ ಅದು, ಸಹಜವಾದ ಪ್ರೀತಿ. ವ್ಯಕ್ತಿಯು ಕೃಷ್ಣನ ಪಾದ ಕಮಲಗಳಲ್ಲಿ ಪೂರ್ಣ ಮನಸ್ಸಿನ ಅಕ್ಕರೆ ತೋರಿದಾಗ ಸಮಚಿತ್ತ ಎನ್ನುವ ಘಟ್ಟವನ್ನು ತಲುಪುತ್ತಾನೆ. ಶಮತಾ ಎನ್ನುವ ಶಬ್ದವು ಶಮ ಎನ್ನುವ ಧಾತುವಿನಿಂದ ಬಂದಿದೆ. ಆದ್ದರಿಂದ ಶಾಂತರಸ ಎಂದರೆ ಕೃಷ್ಣನ ಪಾದಕಮಲಗಳಲ್ಲಿ ಸಂಪೂರ್ಣ ಅಕ್ಕರೆಯುಳ್ಳವನಾಗಿರುವುದು. ಇದು ಸ್ವಯಂ ದೇವೋತ್ತಮ ಪರಮ ಪುರುಷನ ಬಾಯಿಂದಲೇ ಬಂದಿರುವ ಮಾತು. ಈ ಸ್ಥಿತಿಯನ್ನು ಆತ್ಮ ಸಾಕ್ಷಾತ್ಕಾರ ಎಂದು ಕರೆಯುತ್ತಾರೆ. ಅಂದ್ರೆ ಬ್ರಹ್ಮನ್ ಶಾಂತರಸ ಅಂದ್ರೆ ಬ್ರಹ್ಮನ್ನ ಒಂದು ಸಮಾಚಾರ, ಶಮತ, ಸಮಚಿತ್ತತೆ. ಯಾರು ಆ ಹಂತವನ್ನ ತಲುಪಿರ್ತಾರೋ, ಬ್ರಹ್ಮನ್ ಹಂತ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೌಚತಿ ನ ಕಾಂಕ್ಷತಿ, ಅವನು ಭೌತಿಕವಾಗಿ ಯಾವ ವಿಷಯಗಳಿಂದಲೂ ವಿಚಲಿತನಾಗೋದಿಲ್ಲ. ಅದು ಶಾಂತರಸ. ಶಮ ಅಥವಾ ಶಾಂತರಸ ಎನ್ನುವ ಶಬ್ದವು ವ್ಯಕ್ತಿಯು ಕೃಷ್ಣನ ಚರಣಕಮಲಗಳಲ್ಲಿ ಒಲವುಳ್ಳವನು ಎಂಬುದನ್ನು ಸೂಚಿಸುತ್ತದೆ. ದಮ ಎಂದರೆ ಇಂದ್ರಿಯಗಳನ್ನು ಹದ್ದಿನಲ್ಲಿಟ್ಟುಕೊಳ್ಳುವುದು ಹಾಗೂ ಪ್ರಭುವಿನ ಸೇವೆಯಿಂದ ಅತ್ತಿತ್ತ ಸರಿಯದಿರುವುದು ದಮ. ದುಃಖವನ್ನು ಸಹಿಸಿಕೊಳ್ಳುವುದು ತಿತಿಕ್ಷಾ ಹಾಗೂ ಧೃತಿ ಎಂದರೆ ನಾಲಿಗೆ ಹಾಗೂ ಗುಹ್ಯಾಂಗಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು. ಸಾರಿ, ಇನ್ನೊಂದು ಶ್ಲೋಕ ಬಿಟ್ಬಿಟ್ಟೆ. ಶಮೋಮನ್ನಿಷ್ಠತಾ ಬುದ್ಧಿಯ. ದೇವೋತ್ತಮ ಪರಮ ಪುರುಷನು ಹೇಳಿರುವ ಮಾತುಗಳು ಇಂತಿವೆ. ವ್ಯಕ್ತಿಯ ತಿಳಿವು ಸಂಪೂರ್ಣವಾಗಿ ನನ್ನ ಪಾದ ಕಮಲಗಳಲ್ಲಿ ಅನುರಕ್ತವಾದರೆ ಅಷ್ಟು ಸಾಕು. ಆಗ ಆತ ಕಾರ್ಯತಃ ನನ್ನ ಸೇವೆ ಮಾಡದಿದ್ದರೂ ಅವನು ಶಾಂತರತಿ ಅಥವಾ ಶಮ ಎನ್ನಲಾಗುವ ಘಟ್ಟವನ್ನು ತಲುಪಿದ್ದಾನೆ ಎನ್ನಬಹುದು. ಶಾಂತರಸದಲ್ಲಿ ಅವರನ್ನ ಭಕ್ತರು ಅಂತ ಕರೆಯಕ್ಕಾಗಲ್ಲ. ಯಾವ ಸೇವೆ ಇಲ್ಲ,
ಕಾರ್ಯತಃ ಸೇವೆ ಮಾಡದಿದ್ದರೂ ಅವನು ಶಾಂತರತಿ. ಓ ಭಗವಂತನ ಹ್ಮ್ ಪಾದ ಪದ್ಮಗಳಲ್ಲಿ ಅನುರಕ್ತನಾಗಿದ್ದಾನೆ ಅಷ್ಟೇ. ಓ ಭಗವಂತ ದೇವೋತ್ತಮ ಪರಮ ಪುರುಷ, ನಮ್ಮೆಲ್ಲರಿಗಿಂತ ಅವನು ಶ್ರೇಷ್ಠ, ಸರ್ವೋಚ್ಚ ವ್ಯಕ್ತಿ, ಸರ್ವಶಕ್ತ, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಇವೆಲ್ಲ ಜ್ಞಾನ ಇದೆ. ಸೇವೆ ಮಾಡಲ್ಲ ಶಾಂತರಸದಲ್ಲಿ. ಕೃಷ್ಣ ಸಂಬಂಧವಲ್ಲದ ಸಕಲ ಅಪೇಕ್ಷೆಗಳನ್ನು ತ್ಯಜಿಸಬೇಕಾದ್ದು ಶಾಂತ ರಸಸ್ಥಿತನಾದ ಭಕ್ತನ ಕರ್ತವ್ಯ. ಕೃಷ್ಣ ಭಕ್ತನಾದವನೊಬ್ಬನು ಮಾತ್ರ ಅಂತಹ ನೆಲೆಯಲ್ಲಿರಬಲ್ಲ. ಈ ಕಾರಣ ಅವನನ್ನು ಶಾಂತ ರಸ ಭಕ್ತನೆಂದು ಕರೆಯುತ್ತಾರೆ. ಭಕ್ತ ಅಂತ ಯಾಕೆ ಕರೀತಾ ಇದ್ದಾರೆ? ಸುಮ್ನೆ ಅವನು ಭೌತಿಕತೆಯನ್ನು ಬಿಟ್ಟಿದ್ದಾನೆ, ಕೃಷ್ಣನ ಪದ್ಮಗಳೆಡೆಗೆ ಅನುರಕ್ತಿಯನ್ನು ಹೊಂದಿದ್ದಾನೆ, ಆದ್ರೆ ಯಾವ ಸೇವೆಯಲ್ಲೂ ತೊಡಗ್ತಾ ಇಲ್ಲ, ಹಾಗಾಗಿ ಅವನು ಶಾಂತರಸ. ಭಕ್ತನು ಶಾಂತರಸದ ವೇದಿಕೆಯ ಮೇಲೆ ಸ್ಥಿತನಾಗಿರುವಾಗ ಸ್ವರ್ಗೀಯ ಗೃಹಲೋಕಗಳಿಗೆ ಉನ್ನತಿ ಪಡೆಯಲಾಗಲಿ ಮೋಕ್ಷಕ್ಕಾಗಲಿ ಅಪೇಕ್ಷೆ ಪಡುವುದಿಲ್ಲ. ಕರ್ಮ ಹಾಗೂ ಜ್ಞಾನಗಳಿಂದ ಲಭ್ಯವಾಗುವ ಫಲ ಇದು. ಆದರೆ ಇದು ನರಕಕ್ಕಿಂತ ಹೆಚ್ಚಿನದೇನೂ ಅಲ್ಲವೆಂದು ಭಕ್ತನು ಪರಿಗಣಿಸುತ್ತಾನೆ. ಅವನಿಗೆ ಸ್ವರ್ಗವೂ ಬೇಡ, ಭೌತಿಕ ಜಗತ್ತಿನಲ್ಲಿ ಯಾವ ಒಂದು ಉನ್ನತ ಸುಖ ಬೇಕಾಗಿಲ್ಲ. ಸಕಲ ಐಹಿಕ ಅಪೇಕ್ಷೆಗಳಲ್ಲಿ ವಿರಕ್ತಿ ಹಾಗೂ ಸಂಪೂರ್ಣ ಕೃಷ್ಣ ಪ್ರೇಮ ಎನ್ನುವ ಎರಡು ದಿವ್ಯ ಗುಣಗಳನ್ನು ಶಾಂತರಸದ ವೇದಿಕೆಯ ಮೇಲೆ ನಿಂತ ಭಕ್ತನು ತೋರ್ಪಡಿಸುತ್ತಾನೆ. ಆದರೆ ಸೇವೆ ಇರೋದಿಲ್ಲ ಅಷ್ಟೇ. ದೇವೋತ್ತಮ ಪರಮ ಪುರುಷ ನಾರಾಯಣನಲ್ಲಿ ಭಕ್ತಿಯುಳ್ಳ ವ್ಯಕ್ತಿಯು ಯಾವುದಕ್ಕೂ ಭಯಪಡುವುದಿಲ್ಲ. ಸ್ವರ್ಗೀಯ ಗೃಹಲೋಕಗಳಿಗೆ ಉನ್ನತಿ ಪಡೆಯುವುದು, ನರಕವಾಸ ಹಾಗೂ ಭವಬಂಧನದಿಂದ ಮುಕ್ತಿ ಎಲ್ಲವೂ ಭಕ್ತನ ದೃಷ್ಟಿಯಲ್ಲಿ ಒಂದೇ. ಅಂದ್ರೆ ಅವನು ಇದ್ಯಾವುದಕ್ಕೂ ನಾರಾಯಣ ಪರಾ ಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶು ಅಪಿ ತುಲ್ಯಾರ್ಥದರ್ಶಿನ. ಎಲ್ಲವನ್ನೂ ಸಮನಾಗಿ ಕಾಣ್ತಾನೆ. ಯಾವುದು ಏನು ಶ್ರೇಷ್ಠ ಅಂತ ಅನ್ಸಲ್ಲ ಅವನಿಗೆ. ಶಾಂತ ರಸ ಘಟ್ಟದ ಈ ಎರಡು ಗುಣಗಳು ಭಕ್ತರೆಲ್ಲರ ಬದುಕುಗಳನ್ನು ವ್ಯಾಪಿಸಿಕೊಳ್ಳುತ್ತವೆ. ಈ ಗುಣಗಳು ಆಕಾಶದಲ್ಲಿನ ಶಬ್ದದ ಹಾಗೆ. ಶಬ್ದ ತರಂಗಗಳು ಎಲ್ಲಾ ಭೌತಿಕ ಮೂಲ ಧಾತುಗಳಲ್ಲಿಯೂ ಕಂಡುಬರುತ್ತದೆ. ಅಂದ್ರೆ ಉನ್ನತ ಭಕ್ತಿಯ ಪ್ರೇಮದ ಹಂತಗಳಿಗೆ ಹೋಗಬೇಕು ಅಂದ್ರೆ ಮೊದಲು ಶಾಂತ ರಸದ ಹಂತಕ್ಕೆ ಬರಲೇಬೇಕು ಎಲ್ಲರೂ. ಅಂದ್ರೆ ಬ್ರಹ್ಮಭೂತಕ್ಕೆ ಬರಲೇಬೇಕು. ಬ್ರಹ್ಮಭೂತಕ್ಕೆ ಬರ್ಲಿಲ್ಲ ಅಂದ್ರೆ ಇನ್ನು ಮುಂದೆ ಹೋಗಕ್ ಆಗೋದಿಲ್ಲ. ಅಂದ್ರೆ ಈ ಭೌತಿಕ ಜಗತ್ತಿನೊಂದಿಗೆ ನಾವು ಆ ಸಮಚಿತ್ತತೆಯನ್ನ ನಾವು ಪಡ್ಕೊಳ್ಳಿಲ್ಲ ಅಂದ್ರೆ, ಭೌತಿಕ ಜಗತ್ತಿನ ಸಂಬಂಧದಲ್ಲಿ ನಾವು ಸಮಚಿತ್ತತೆಯನ್ನ ಪಡ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ನ ಶೋಚತಿ ಕಾಂಕ್ಷತಿ, ಅಂದ್ರೆ ದುಃಖ ಪಡೋದು ಭೌತಿಕ ಜೀವನದ ಬಗ್ಗೆ, ಅಥವಾ ಇದು ಹೀಗಾಗಬೇಕು ಹಾಗಾಗ್ಬೇಕು ಅಂತ ಅಪೇಕ್ಷೆ ಪಡೋದು, ಇದೆಲ್ಲ ಇದ್ರೆ ನಾವು ಭಕ್ತಿಯ ಉನ್ನತ ಮಟ್ಟಗಳಿಗೆ ಏರೋಕ್ ಸಾಧ್ಯ ಇಲ್ಲ. ಹಾಗಾಗಿ ಶಾಂತರಸ ಪ್ರವೇಶ ಘಟ್ಟದಲ್ಲಿ ನಾವು ಭೌತಿಕ ಜಗತ್ತಿನ ಅಕ್ಕರೆಯಿಂದ ಮುಕ್ತರಾಗಿರ್ಬೇಕು. ಆತ್ಮೀಯತೆಯ ಲೇಷವೂ ಇಲ್ಲದಿರುವುದು ಶಾಂತರಸದ ಸ್ವಭಾವ. ಪ್ರತಿಯಾಗಿ ನಿರಾಕಾರ ಬ್ರಹ್ಮನ್ ಹಾಗೂ ಸ್ಥಾನಿಕ ಪರಮಾತ್ಮನ ಜ್ಞಾನವು ಈ ರಸದಲ್ಲಿ ಪ್ರಧಾನವಾಗಿರುತ್ತದೆ. ಸೊ ಈ ರಸದಲ್ಲಿರೋರು ಭಗವಾನ್ ಅನ್ನೋ ಹಂತಕ್ಕೆ ಬಂದಿರಲ್ಲ. ಬ್ರಹ್ಮನ್ ಮತ್ತು ಪರಮಾತ್ಮ ಇಷ್ಟರಲ್ಲೇ ಅವರು ಸೀಮಿತರಾಗಿರ್ತಾರೆ. ಶಾಂತ ರಸದ ವೇದಿಕೆಯ ಮೇಲಿರುವ ತನ್ನ ಸ್ವರೂಪ ಸ್ಥಿತಿಯನ್ನು ಮಾತ್ರ ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಆದರೆ ವ್ಯಕ್ತಿಯನ್ನು ದಾಸ್ಯ ರಸದ ವೇದಿಕೆಗೆ ಎತ್ತರಿಸಿದಾಗ ದೇವೋತ್ತಮ ಪರಮ ಪುರುಷನ ಪೌಷ್ಕಲ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಸೊ ಶಾಂತ ರಸದಲ್ಲಿ ಅವನು ಕೇವಲ ಬ್ರಹ್ಮನ್ ಮತ್ತೆ ಪರಮಾತ್ಮನ ಸಾಕ್ಷಾತ್ಕಾರ ಮಾತ್ರ ಸಾಧ್ಯ ಅವನಿಗೆ. ದಾಸ್ಯಕ್ಕೆ ಏರಿದಾಗ ಅವನು ದೇವೋತ್ತಮ ಪರಮ ಪುರುಷನನ್ನ ಅರ್ಥ ಮಾಡ್ಕೋತಾನೆ. ಆದ್ರೆ ದೇವೋತ್ತಮ ಪರಮ ಪುರುಷ ಸ್ವಾಮಿ, ನಾನು ಅವನ ಸೇವಕ ಅನ್ನೋ ಹಂತಕ್ಕೆ ಬರ್ತಾನೆ. ಹಾಗಾಗಿ ಅವನ ಸ್ಥಾನ, ಕೃಷ್ಣನ ಸ್ಥಾನ ಅವನಿಗೆ ಗೊತ್ತಾಗತ್ತೆ. ಕೃಷ್ಣ ಸ್ವಾಮಿ, ನಾನು ಸೇವಕ. ಓಕೆ, ಇವತ್ತಿಗೆ ಇಲ್ಲೇ ನಿಲ್ಸೋಣ. ದಾಸ್ಯ ರಸ. ಓಕೆ, ಇಲ್ಲ ಇವೆರಡು ದಾಸ್ಯ ಮುಗಿಸ್ಕೊಂಡ. ಭಕ್ತನು ದಾಸ್ಯ ರಸದ ನೆಲೆಗಟ್ಟಿನ ಮೇಲಿರುವಾಗ ದೇವೋತ್ತಮ ಪರಮಪುರುಷನನ್ನು ಕುರಿತ ತಿಳಿವನ್ನು ಭಯಭಕ್ತಿ ಹಾಗೂ ಪೂಜ್ಯ ಭಾವಗಳಿಂದ ಕಾಣಿಸಿಕೊಡಲಾಗುತ್ತದೆ. ಪ್ರಭು ಕೃಷ್ಣನಿಗೆ ಸೇವೆ ಸಲ್ಲಿಸುವುದರಿಂದ ದಾಸ್ಯ ರಸಾನುವರ್ತಿಯಾದ ಭಕ್ತನು ಪ್ರಭುವಿಗೆ ಅಮಿತ ಹರ್ಷವನ್ನು ನೀಡುತ್ತಾನೆ. ಸೊ ದಾಸ, ಭಗವಂತ ಸ್ವಾಮಿ ನಾನು ದಾಸ. ಶಾಂತರಸದ ಗುಣಗಳು ದಾಸ್ಯ ರಸದಲ್ಲಿಯೂ ಇವೆ. ಯಾಕಂದ್ರೆ ಹೇಳಿದ್ನಲ್ಲ, ಶಾಂತರಸ ಎಲ್ಲಕ್ಕೂ ಒಂದು ಫೌಂಡೇಶನ್ ಇದ್ದಾಗೆ.
ಆದರೆ ದಾಸ್ಯರಸಕ್ಕೆ ಸೇವೆಯನ್ನು ಸೇರಿಸಲಾಗುತ್ತದೆ. ಶಾಂತರಸದಲ್ಲಿ ಸೇವೆ ಇರಲಿಲ್ಲ, ಬರೀ ಭಗವಂತನ ಸ್ಥಾನದ ಅರಿವಿತ್ತು, ಅದೇ ಸೇವೆ ಇರಲಿಲ್ಲ. ಅದೇ ದಾಸ್ಯರಸದಲ್ಲಿ ಸೇವೆ ಇದೆ. ಶಾಂತರಸದ ಗುಣಗಳು ಅದರ ಮೇಲೆ ಅದರ ಜೊತೆಗೆ ಸೇವೆ ಸೇರ್ಕೊಂತು. ಹೀಗಾಗಿ ದಾಸರಸದ ನೆಲಗಟ್ಟು ಶಾಂತರಸ ಹಾಗೂ ದಾಸ್ಯರಸಗಳೆರಡರ ಗುಣವನ್ನು ಹೊಂದಿರುತ್ತದೆ. ಶಾಂತ ರಸದ ಗುಣಗಳು ಹಾಗೂ ದಾಸ್ಯರಸದ ಸೇವೆ ಈ ಎರಡು ಸಖ್ಯರಸದ ನೆಲೆಗಟ್ಟಿನ ಮೇಲೆ ಪ್ರತ್ಯಕ್ಷವಾಗಿರುತ್ತವೆ. ಓಕೆ, ಇದು ಇಲ್ಲೇ ನಿಲ್ಸೋಣ. ನಾಳೆ ಇಲ್ಲಿ ಸಖ್ಯ ರಸದಿಂದ ಮುಂದುವರ್ಸೋಣ. ಪ್ರಭುಜಿ, ಪೌಷ್ಕಲ್ಯ ಅಂದ್ರೆ ಗೌರವ. ಗೌರವ ಅದರ ಒಂದೊಂದು ವರ್ಡ್ ಪದ ಉಪಯೋಗಿಸ್ತಾರೆ. ಒಂದು ಗೌರವ ಅದರ ಅಷ್ಟೇ, ನಮ್ಗೆ ಅರ್ಥ ಮಾಡ್ಕೊಳಕ್ ಕಷ್ಟ. ಏನಾದ್ರು ಓಕೆ. ಈ ಚೈತನ್ಯ ಚರಿತಾಮೃತ ಕಿ ಜೈ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ, ಸಮವೇತ ಗೌರವ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ.